विविध विषयान् प्राश्यभोगास्त्रविष्टान् पश्चाच्चान्यान् स्वपति विभवान् ज्योतिषा स्वेन सूक्ष्मान् सर्वानेतान् पुनरपि शनैः स्वात्मनि स्थापयित्वा वित्वा सर्वान् विशेषान् विगतगुणगणः पात्वसौरस्तुरीयः ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो ऋषिभ्यो नमो महद्भ्यो नमो ज्ञानकरप्रत्यगर्थो ब्रह्मैवाहमस्मि ब्रह्मैवाहमस्मि पुराणानामालयं करुणालयं नमामि भगवत्पादं शङ्करं शङ्कराचार्यं केशवं बादरायणं सूत्रभाष्यकृतौ वन्दे पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं प्रणतोऽस्म्यहं सदाहं सम्प्रदायज्ञं संयमीन्द्रं मधुरं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महागुरुभ्यो नमः अधीः भगवो ब्रह्म ಯಾವುದು 301 ಅಜಂ ಏಕಂ ಆತ್ಮತತ್ವಂ ಇತಿ ಸ್ಥಿತಂ. ಅಜಂ ಏಕಂ ಆತ್ಮತತ್ವಂ ಇತಿ ಸ್ಥಿತಂ. ಇದುವರೆಗಿನ ವಿಚಾರದಿಂದ ಏನ್ ತೀರ್ಮಾನವಾಯಿತು ಅಂತ ಭಾಷ್ಯಕಾರರು ತಾತ್ಪರ್ಯ ಬರೀತಾರೆ. ಹುಟ್ಟಿಲ್ಲದ್ದಾದ ಅದ್ವಿತೀಯವಾಗಿರುವ ಆತ್ಮತತ್ವ ಒಂದೇ ಪರಮಾರ್ಥ, ಅದೊಂದೇ ಸತ್ಯ. ಅದನ್ನು ಆಶ್ರಯಿಸಿಕೊಂಡು ಎಲ್ಲ ತೋರ್ತಿರೋದು, ಅದರಲ್ಲೇ ಇರೋದು, ಅದರಲ್ಲೇ ಹುಟ್ಟಿರೋದು, ಅದರಲ್ಲೇ ಅಡಗೋದು. ಹುಟ್ಟಿದ್ದು ಆತ್ಮತತ್ವವನ್ನು ಆಶ್ರಯಿಸಿಕೊಂಡೆ, ತೋರ್ತಾ ಇರೋದು ಆತ್ಮತತ್ವದಲ್ಲೇ, ಇರೋದು ಅಲ್ಲೇ, ಅಡಗೋದು ಕೊರಗೆ ಆತ್ಮತತ್ವದಲ್ಲೇ. ಇದಕ್ಕೆ ಸ್ವಪ್ನ ದೃಷ್ಟಾಂತವೇ ನಿಮ್ಗೆ ಅನುಭವದಲ್ಲಿರೋದು. ನನ್ನಿಂದಲೇ ಕನಸು ಹುಟ್ಟಿ ನನ್ನಲ್ಲೇ ಕನಸು ತೋರಿ ನನ್ನಲ್ಲೇ ಅಡಗತ್ತೆ, ಎಷ್ಟೆಲ್ಲ ಅಡಗತ್ತೆ. ಹಾಗೆ ಈಗಲೂ ನನ್ನಲ್ಲೇ ನಾನು ಅನ್ಕೊಂಡು ನನ್ನಲ್ಲ, ನಾನು ಆಗಿರೋ ನನ್ನಲ್ಲಿ. ಅದೊಂದು ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನು ಎರಡಿದ್ದೀವಿ. ಆ ಡೂಪ್ಲಿಕೇಟ್ ನಾನು ಬಿಟ್ಕೋಬೇಕು. ಈ ದೇಹಾದಿಗಳೆಲ್ಲ ಕೂಡಿಕೊಂಡ ನಾನಿದೆಯಲ್ಲ, ಈ ಡೂಪ್ಲಿಕೇಟ್ ನಾನದು, ನಿಜವಾದ ನಾನಲ್ಲ. ಇದು ಮೋಸ ಮಾಡ್ತಾ ಇದೆ. ಇದೇ ನನ್ನ ನಿಜರೂಪ ಅಂತ, ದೇಹಾದಿ ರೂಪವೇ ನನ್ನ ನಿಜರೂಪ, ನಾನು ಹೀಗೆ ಇರೋನು ಅಂತ ಮಾಡ್ತಾ ಇದೆ. ಅದೇ ಆ ಕಾಲದಲ್ಲೇ ಅವನಿಗೆ ಅದು ಗೊತ್ತಾಗ್ತಿದೆ. ಯಾವುದೋ ದೇಹಿಂದ್ರಿಯ ಮನೋಬುದ್ಧಿಗಳ ರೂಪ ಎಲ್ಲ ಗೊತ್ತಾಗ್ತಿದೆ. ಗೊತ್ತಾಗ್ತಿದ್ದು ಬ್ಲೈಂಡ್ ಆಗಿ ಅದೇ ನಾನು ಅಂದ್ಕೋತಾ ಇದ್ದಾರೆ. ನಮಗೆ ಗೊತ್ತಾದ್ಮೇಲೆ, ವಿಷಯವಾದ್ಮೇಲೆ ಆಬ್ಜೆಕ್ಟು ವಿಷಯ ಬೇರೆ, ಸಬ್ಜೆಕ್ಟು ವಿಷಯಿ ಬೇರೆ ಆಗ್ಬೇಕಾಯ್ತು. ಮಾಡ್ಕೊಳ್ಳೋದೇ ಇಲ್ಲ, ಕಣ್ಮಿಸ್ಕೊಂಡು ಮಾತಾಡ್ತಾನೆ. ತತ್ರ ಯೈರಪಿ ಕಾರ್ಯಕಾರಣ ಭಾವ ಕಲ್ಪ್ಯತೆ ತೇಷಾಂ. ತತ್ರ ಯೈರಪಿ ಕಾರ್ಯಕಾರಣ ಭಾವ ಕಲ್ಪ್ಯತೆ ತೇಷಾಂ. ಯೈಹಿ ಕಲ್ಪ್ಯತೆ, ಯಾರಿಂದ ಕಾರ್ಯಕಾರಣ ಭಾವವು ಕಲ್ಪಿಸಲ್ಪಡುತ್ತದೆಯೋ ಅಂದ್ರೆ ಯಾರು ಕಾರ್ಯಕಾರಣ ಭಾವವನ್ನು ಕಲ್ಪಿಸ್ತಾರೋ. ಯೈಹಿ ಕಲ್ಪ್ಯತೆ ಅನ್ನೋದು ಕರ್ಮಣಿ ಪ್ರಯೋಗ, ಪ್ಯಾಸಿವ್ ವಾಯ್ಸು. ಯೇ ಕಲ್ಪಂತೆ ಇದು ಆಕ್ಟಿವ್ ವಾಯ್ಸು, ಕರ್ತರಿ ಪ್ರಯೋಗ. ಯಾರು ಕಾರ್ಯಕಾರಣ ಭಾವವನ್ನು ಕಲ್ಪಿಸುತ್ತಾರೋ ಅಂದು ಕರ್ತರಿ ಪ್ರಯೋಗ. ಯಾರಿಂದ ಕಾರ್ಯಕಾರಣ ಭಾವವು ಕಲ್ಪಿಸಲ್ಪಡುತ್ತದೋ ಅನ್ನೋದು ಕರ್ಮಣಿ ಪ್ರಯೋಗ. ಈ ಅವರ ಮತದಲ್ಲೂ ಏನಾಗತ್ತೆ, ಅರ್ಥ ಒಂದೇ. ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ, ಅರ್ಥಭೇದ ಇಲ್ಲ, ಪ್ರಯೋಗ ಭೇದ ಅಷ್ಟೇ. ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್, ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್, ಅನ್ಯದನ್ಯಸ್ಯ ಚೈವ ಹಿ ಯಸ್ಯ ಚೈವ ಹಿ ದ್ರವ್ಯತ್ವಪಜ್ಞಭಾವೋ ವಾ ದ್ರವ್ಯತ್ವಮನ್ಯಭಾವೋ ವಾ ಧರ್ಮಾಣಾನ್ನೋಪಪದ್ಯತೆ. ಧರ್ಮಾಣಾನ್ನೋಪಪದ್ಯತೆ. ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾದನ್ಯದನ್ಯಸ್ಯ ಚೈವ ಹಿ ದ್ರವ್ಯತ್ವಮನ್ಯಭಾವೋ ವಾ ಧರ್ಮಾಣಾನ್ನೋಪಪದ್ಯತೆ. ದ್ರವ್ಯಂ ದ್ರವ್ಯಸ್ಯ ಹೇತುಃ ಸ್ಯಾತ್ ಅನ್ಯತ್ ಅನ್ಯಸ್ಯ ಚ ಏವ ಹಿ ದ್ರವ್ಯತ್ವಂ ಅನ್ಯಭಾವಃ ವಾ ಧರ್ಮಾಣಾಂ ನ ಉಪಪದ್ಯತೆ. ಇಲ್ಲ, ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ ಹೇತು ಅನ್ವಯ ಮಾಡ್ಕೋಬೇಕು. ಒಂದು ದ್ರವ್ಯ, ಒಂದು ಮಣ್ಣೆಂಬ ದ್ರವ್ಯವು ಮತ್ತೊಂದಾದ ಗಡಿಗೆಗೆ ಕಾರಣವಾಗುವುದು. ಒಂದು ದ್ರವ್ಯವಾದ ಚಿನ್ನ ಬಂಗಾರ ಮತ್ತೊಂದಾದ ಆಭರಣ ಕಾರ್ಯವಾಗಬಹುದು. ಈಗ ಆಗ್ಬಹುದು, ಇಟ್ಕೋಬಹುದು. ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ. ನಾವು ಏನನ್ಸುತ್ತೆ ಗೊತ್ತಾ, ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಕಾರಣ, ಒಂದು ಗುಣ ಇನ್ನೊಂದು ಗುಣ ಕಾರಣ ಅಂತ ಅರ್ಥ ಬರೋಂಗೆ ಬರುತ್ತೆ. ದ್ರವ್ಯಂ ದ್ರವ್ಯಸ್ಯ ಹೇತು ಅನ್ಯದನ್ಯಸ್ಯ, ಅನ್ಯತ್ ಗುಣ ಅನ್ಯೋ ಗುಣ ಅನ್ಯಸ್ಯ ಗುಣಸ್ಯ. ಹಾಗೆ ಬರಲ್ಲ, ಅದು ಗುಣ ಶಬ್ದ ಪುಲ್ಲಿಂಗ, ಅನ್ಯತ್ ಬರಲ್ಲ. ತಾರ್ಕಿಕರಾಗಿ ಹೇಳ್ತಾರೆ, ಹತ್ತಿ ನೂಲು ಕಾರಣವಂತೆ, ಹತ್ತಿಯಲ್ಲಿರುವ ಬಿಳಿ ನೂಲಿನ ಬಿಳಿ ಕಾರಣವಂತೆ. ಹತ್ತಿ ನೂಲಿನ ಬಿಳಿ ಕಾರಣ ಅಲ್ಲ, ಹತ್ತಿಯ ಬಿಳಿ ನೂಲಿಗೂ ಕಾರಣ ಅಲ್ಲ, ಬೇರೆ ಹೇಳ್ತಾರೆ. ಅವ್ರ ಪ್ರಕಾರ ದ್ರವ್ಯ ಗುಣ ಎರಡು ಬೇರೆ ಬೇರೆ.
ಮಣ್ಣು ಮಣ್ಣಿನ ಗುಣ ಬೇರೆ. ಮಣ್ಣು ಗಡಿಗೆ ಕಾರಣ, ಮಣ್ಣಿನ ಗುಣ ಇದೆಯಲ್ಲ ಕಪ್ಪು, ಅದು ಗಡಿಗೆಯ ಕಪ್ಪಿಗೆ ಕಾರಣ ಅಂತಾರೆ ಅವರು. ಅದು ನಾವು ದ್ರವ್ಯ ಗುಣ ಬೇರೆ ಬೇರೆ ಅಲ್ಲ, ತಾದಾತ್ಮ್ಯ. ಮಣ್ಣೇ ಕಪ್ಪು, ಕಪ್ಪಾದದ್ದೇ ಮಣ್ಣೆ ಹೊರತು ಮಣ್ಣಿಗೂ ಕಪ್ಪಿಗೂ ಇಷ್ಟು ಭಾಗ ಕಪ್ಪು ಇಷ್ಟು ಭಾಗ ಮಣ್ಣು ತೋರ್ಸೋಕ್ಕಾಗಲ್ಲ. ತಾದಾತ್ಮ್ಯ ಹೇಳ್ತೀವಿ, ಅವ್ರ ಹಾಗಳಲ್ಲ. ಒಂದು ಪದಾರ್ಥ ಇಲ್ವೇ ಇಲ್ಲ, ಎಲ್ಲವೂ 5 ಪದಾರ್ಥ ಅಂತಾರೆ. ಮಣ್ಣು ಅನ್ನೋದ್ರಲ್ಲಿ ವಾಸನೆ ಬೇರೆ, ಮಣ್ಣು ಅನ್ನೋದ್ರಲ್ಲಿ ಬಣ್ಣ ಬೇರೆ, ಮಣ್ಣು ಅನ್ನೋದ್ರಲ್ಲಿ ಸ್ಪರ್ಶ ಬೇರೆ, ಮಣ್ಣು ಅನ್ನೋದ್ರಲ್ಲಿ ರುಚಿ ಬೇರೆ, ಮಣ್ಣಿನ ಶಬ್ದವೇ ಬೇರೆ, ಮಣ್ಣು ಬೇರೆ. 5 ಗುಣಕ್ಕೂ ಮಣ್ಣು ದ್ರವ್ಯ ಆಶ್ರಯ ಅಂತಾರೆ. ಆ 5 ಗುಣವೂ ಬೇರೆ ಅಂತಾರೆ. ಅದು ಒಟ್ಟು ಸಪ್ತ ಪದಾರ್ಥ ಅಂತ ಅವ್ರು ಮಾಡಿದ್ದಾರೆ, ಅಭಾವ ಸೇರಿಸಿ. ಸಾಮಾನ್ಯ ವಿಶೇಷ ತಗೊಂಡು ಷಟ್ ಪದಾರ್ಥ, ಸಪ್ತ ಪದಾರ್ಥ ಅಂತಾರೆ. ನಿಜವಾಗಿ ಅಭಾವವೂ ಪದಾರ್ಥ ಅಂತಾರೆ. ನಾವು ಶಂಕರಾಚಾರ್ಯರಂತೂ ಸಿಕ್ಕಾಪಟ್ಟೆ ಹಾಸ್ಯ ಮಾಡಿದ್ದಾರೆ. ಇದು ಅರ್ಥವೇ ಆಗದೆ ಇರುವಂತ ಕಲ್ಪನೆ ಇರೋದು ಅಂತ. ಇಲ್ಲಿ ಮಾತ್ರ ಅನ್ವಯ ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ ಹೇತು ಅಂತ ಅನ್ವಯ ಮಾಡ್ಕೋಬೇಕು. ದ್ರವ್ಯಂ ದ್ರವ್ಯಕ್ಕೆ ಹೇತು, ಮತ್ತೊಂದಕ್ಕೆ ಹೇತು ಅನ್ವಯ ಮಾಡಬಾರ್ದು. ಶ್ಲೋಕ ನೋಡು, ದ್ರವ್ಯಂ ದ್ರವ್ಯಸ್ಯ ಹೇತು ಮಾಡಿಬಿಟ್ಟು ಅನ್ಯಸ್ಯ ಹೇತು ಅನ್ನ ಅರ್ಥ ಮಾಡಬಾರ್ದು. ಏನ್ ಮಾಡ್ಬೇಕು? ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ ಹೇತು. ಆದರೆ ಹೀಗೆ ಆಗ್ಬಹುದು, ಹೀಗೆ ಅನ್ಬಹುದು ಅವರು. ಆದರೆ ರಿಯಲಿ ಉತ್ತರಾರ್ಧ ಪರಮಾರ್ಥ ಏನು? ದ್ರವ್ಯತ್ವಂ ಅನ್ಯತ್ವ ಭಾವ. ದ್ರವ್ಯವಾಗಿರುವಿಕೆ ಆಗಲಿ ಮತ್ತೊಂದಾಗಿರುವಿಕೆ ವಸ್ತು ಹೊಂದೋದೇ ಇಲ್ಲ. ಅದು ಕಲ್ಪಿತ ವಸ್ತು ಆದ್ರಿಂದ, ಹಗ್ಗದಲ್ಲಿ ತೋರುವ ಹಾವಿನಂತೆ ತೋರುವ ವಸ್ತು ಆದ್ರಿಂದ, ದ್ರವ್ಯ ಅನ್ನೋದೇ ಕಲ್ಪಿತ ಪದಾರ್ಥವಾದ್ರಿಂದ ಅದು ಮತ್ತೊಂದಕ್ಕೂ ಕಾರಣ ಅಲ್ಲ, ಅದು ಮತ್ತೊಂದು ಕಾರ್ಯವೂ ಅಲ್ಲ. ಕಲ್ಪಿತ ವಸ್ತು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ ಅಂತ ಇದ್ದಾರೆ. ನೇರ ಪರಮಾರ್ಥ ಸಿದ್ಧಾಂತ ಹೋಗ್ಬಿಡ್ತಾ ಇದ್ದಾರೆ. ಮಣ್ಣಾಗಲಿ ಚಿನ್ನ ಆಗಲಿ ಹತ್ತಿ ಆಗಲಿ ಇಲ್ವೇ ಇಲ್ಲ ಕಣ್ರೋ. ಸುಮ್ಮನೆ ಅದಕ್ಕೊಂದು ಹೆಸರು ಆಕಾರ ಕೊಟ್ಟು ಒಂದು ಇದೆ ಅಂತ ಬಹಳ ಭ್ರಾಂತ ಆಗಿದ್ದೀರಾ. ಅದರ ರೂಪಾಂತರ ಆಕಾರವನ್ನೇ ವಸ್ತು ಅಂತಿದ್ದೀರಾ. ಒಳಹೊಕ್ಕು ನೋಡಿ, ಎಲ್ಲ ಮನಸ್ಸೇ. ಮನಸ್ಸು ಆತ್ಮನೇ. ಆತ್ಮನ ಬಿಟ್ಟು ವಸ್ತು ಇಲ್ಲ, ಮನಸ್ಸು ಬಿಟ್ಟು ವಸ್ತು ಇಲ್ಲ, ಆತ್ಮನ ಬಿಟ್ಟು ಮನಸ್ಸಿಲ್ಲ. ಆತ್ಮನೇ ಮನಸ್ಸಾಗಿ ವಸ್ತುವಾಗಿ ವಿಶೇಷವಾಗಿ ತೋರ್ತಾ ಇದ್ದಾರೆ. ಆತ್ಮನನ್ನು ಕಂಡುಕೊಳ್ಳುತ್ತಲೇ ಮನಸ್ಸು ಬಾಧಿತವಾಗುತ್ತೆ, ಮನಸ್ಸು ಬಾಧಿತವಾಗುತ್ತಲೇ ವಸ್ತುವು ಬಾಧಿತವಾಗುತ್ತೆ, ವಸ್ತು ಬಾಧಿತವಾಗುತ್ತಲೇ ವ್ಯವಹಾರ ಬಿದ್ದೋಗ್ಬಿಡುತ್ತೆ. ವ್ಯವಹಾರ ವಸ್ತು ಇದ್ದೈತೆ ಅದು ವ್ಯವಹಾರ. ವಸ್ತುವಿಗೆ ಕೊಡೋದಿದ್ದು ತಗೊಳ್ಳೋದು ಮಾಡೋದು ಏನು ವ್ಯವಹಾರ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅನುಭವ ನಾನಾಮಿ ನನ್ನಲ್ಲಿ ಮನಸ್ಸೆಂಬ ಕಲ್ಪನೆ. ಮನಸ್ಸಿಗೆ ಗುಳ್ಳೆ ಇದು ವಿಶೇಷಗಳು, ಹೆಸರು ಆಕಾರ ಕಲ್ಪನೆ, ಅಲ್ಲಿ ಪದಾರ್ಥ ಕಲ್ಪನೆ, ಅಲ್ಲಿ ವ್ಯವಹಾರ ಕಲ್ಪನೆ. ಆ ವ್ಯವಹಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನುಕೂಲ ಪ್ರತಿಕೂಲ ರಾಗ ದ್ವೇಷ ಇದೆಲ್ಲ ಕಲ್ಪನಾ ಅನಂತವಾಗಿದೆ, ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಅದೇ ಬುಡದಲ್ಲಿ ನಾನಿದ್ದೀನಲ್ಲ, ನನ್ನಲ್ಲಿ ಯಾವ ಕಲ್ಪನೆಯೂ ಇಲ್ಲ, ಯಾವ ವಿಶೇಷವೂ ಇಲ್ಲ, ಯಾವುದೇ ವಿಕಾರವೂ ಇಲ್ಲ. ವಿಕಾರವೂ ವಿಶೇಷವೂ ಕಲ್ಪನೆಯೂ ಇಲ್ಲದೆ ಇರುವ ಅಜಾಚಲಮವಸ್ತುತ್ವಂ ವಿಜ್ಞಾನಂ ಶಾಂತಮದ್ವಯಂ ಅಂಥ ಸ್ವರೂಪದವನು. ಈ ಉತ್ತರಾರ್ಧವನ್ನು ನಾನು ಅಜಾಚಲಮವಸ್ತುತ್ವವನ್ನು ಅನುಭವಪೂರ್ವಕವಾಗಿ ಅನುಸಂಧಾನ ಮಾಡ್ತಾ ಇದ್ರೆ ತತ್ವಜ್ಞಾನ ಆಗ್ತದೆ. ನಾನು ಅಜರ್ ಹೇಗಾಗಿದೆ, ಅಜ ಅಚಲ ಅವಸ್ತು ಮತ್ತು ವಿಜ್ಞಾನ, ಈ 4 ಗುಣಗಳನ್ನ ಮನಮುಟ್ಟಿ ವಿಚಾರ ಮಾಡಿದರೆ ನಮಗೆ ಹುಟ್ಟು ಹೊಂದಲ್ಲ, ಕ್ರಿಯೆಯೂ ಹೊಂದಲ್ಲ, ವಿಕಾರವೂ ಹೊಂದಲ್ಲ, ವಿಶೇಷವೂ ಹೊಂದಲ್ಲ. ಯಾವಾಗಲೂ ನಿತ್ಯ ನಿರ್ವಿಶೇಷರೇ ನಾವು, ಯಾವಾಗಲೂ ಏಕಮೇವ ದ್ವಿತೀಯ ಸ್ವರೂಪರೇ. ಅದೇ ನಮ್ಮ ಪರಮಾರ್ಥ ಸ್ವರೂಪ. ದ್ರವ್ಯಂ ದ್ರವ್ಯಸ್ಯ ಅನ್ಯಸ್ಯ ಅನ್ಯತ್ ಹೇತು ಕಾರಣ ಸ್ಯಾತ್. ರಾಶಿಕಾರ ಉನ್ಮಯ ಮಾಡಿ ಬರೀಬೇಕಾಯಿತು. ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ ಹೇತು ಕಾರಣಂ ಅಂತ ಬರ್ದಿದ್ರೆ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ, ಗೊತ್ತಾಗುತ್ತೆ. ಭಾಷಿಕಾರರು ಸಂಸ್ಕೃತ ಕಲ್ಸಕ್ಕೆ ಹೊರಟಿಲ್ಲ, ಅವ್ರ ವಿಷಯ ಕಲ್ಸಕ್ಕೆ ಹೊರಟವರೇ ಹೊರತು ನೀವು ಸಂಸ್ಕೃತ ಕಲಿಬೇಕಾದ್ರೆ ಅದಕ್ಕೆ ಹೋಗಿರ್ತಾರೆ. ಕಾವ್ಯ ಓದಿ, ವ್ಯಾಕರಣ ಓದಿ, ಮತ್ತೆ ಬೇರೆ ಸಾಹಿತ್ಯ ಓದಿ ಅಲ್ಲಿ ಸಂಸ್ಕೃತ ಕಲ್ತ್ಕೊಂಡ್ ಬರ್ಬೇಕಾದ್ರೆ ನಾನು ಸಂಸ್ಕೃತ ಕಲ್ಸಕ್ಕೆ ಕೂತ್ಕೊಂಡಿಲ್ಲ. ನಾನು ಕೂತ್ಕೊಂಡು ಪರಮಾರ್ಥ ವಿಚಾರ ಹೇಳಿ ಕೂತ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನು ಅನ್ವಯ ಆಗಿದೆ ನಾನು ಮಾಡಕ್ ಹೋಗಲ್ಲ, ಮಾಡ್ಕೊಂಡು ಬರ್ತಾರೆ. ಸಂಸ್ಕೃತ ಕಲ್ತ್ಕೊಂಡು ಬಂದಿದ್ದೀನಿ. ಅವರು ಮುಂಚೆನೇ ವೇದಾಂತಕ್ಕೆ ಬರ್ತೀರಾ ಅಂತ ಭಾಷಿಕಾರರು ಸ್ವಪ್ನದಲ್ಲೂ ಯೋಚನೆ ಮಾಡಿರಲಿಲ್ಲ. ಅವರೆಲ್ಲ ನೀವು ಓದ್ಕೊಂಡು ಬರ್ತೀರಾ, ವೇದಾರ್ಥ ಶಾಸ್ತ್ರಾರ್ಥ ಎಲ್ಲ ಓದ್ಕೊಂಡು ಕೊನೆಗೆ ಇಲ್ಲಿಗೆ ಬರ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಹೊರತು ಫಸ್ಟೇ ವೇದಾಂತ ಶುರು ಮಾಡ್ತೀರಾ ಅಂತ ಭಾಷಿಕಾರರು ಸ್ವಪ್ನದಲ್ಲೂ ಯೋಚನೆ ಬಂದಿರಲಿಲ್ಲ. ಹಂಗಾಗಿ ಭಾಷಿಕಾರಿಗೆ ಏನು ಹೀಗೆ ಬರೀತಾರಲ್ಲ ನಮ್ಗನ್ಸುತ್ತೆ. ಅದೇ ಸಂಸ್ಕೃತದಲ್ಲಿ ನಿಷ್ಣಾತರಾಗುವಾಗ ಕರೆಕ್ಟ್ ಆಗಿದೆ ಬರೆದಿರೋದು, ಸರಿಯಾಗಿ ಬರೆದಿದ್ದಾರಲ್ಲ, ಏನು ತೊಂದರೆ ಇಲ್ಲ.
ಅನ್ಯ ದ್ರವ್ಯಂ ಅನ್ಯಸ್ಯ ದ್ರವ್ಯಸ್ಯ ಹೇತು ಕಾರಣ. ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಅದು ವ್ಯವಹಾರದಲ್ಲಿ ಇಟ್ಕೊಂಡಿರೋ ದ್ರವ್ಯ. ಗಡಿಗೆ ಅಂತ ಒಂದು ದ್ರವ್ಯ, ಮಣ್ಣು ಅಂತ ಒಂದು ದ್ರವ್ಯ. ಮಣ್ಣೆಂಬ ದ್ರವ್ಯವು ಗಡಿಗೆ ಎಂಬ ದ್ರವ್ಯಕ್ಕೆ ಕಾರಣ ಅಂತ ಹೀಗೆ ಆಗ್ಬಹುದು. ಒಂದು ವ್ಯವಹಾರ ದೃಷ್ಟಿಯಿಂದ ಇದು ಪ್ರೌಢಿವಾದ ಅಂತಾರೆ. ಪ್ರೌಢಿವಾದ ಅಂದ್ರೆ ಒಪ್ಪಿಕೊಂಡು ಹೇಳುವಂತಹ ವಾದ, ಅಂಗೀಕೃತವಾದ, ಅಭ್ಯುಪಗಮ್ಯವಾದ. ಈ ಒಪ್ಪಿಕೊಂಡು ಆಗ್ಬೋದಪ್ಪ, ನಿಂಗೆ ಕಾಲದಲ್ಲಿ ಅಷ್ಟು ಆಗ್ರಹ ಇದ್ರೆ ಆಯ್ತು, ಒಂದು ಕಾರಣವು ಒಂದು ಕಾರ್ಯಾಕಾರವಾಗಿ ತೋರತ್ತೆ ಕಣಪ್ಪ, ಹಾಗೆ ಆಗತ್ತೆ, ಬೇಕಾದ್ರೆ ಇಟ್ಕೊ, ಅದಷ್ಟು ಮಟ್ಟಿಗೆ ಒಪ್ಬೋದು. ನತು ತಸೀವ ತತ್ವ, ಅಷ್ಟೇ ಹೊರತು ಆ ಮಣ್ಣಿಗೆ ಮಣ್ಣು ಕಾರಣ ಆಗಲ್ಲ, ಮಣ್ಣಿಗೆ ಮಣ್ಣು ಕಾರ್ಯವೂ ಅಲ್ಲ. ಬರೀ ಮಣ್ಣು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ. ಹಾಗೆ ಯಾವುದೇ ಒಂದು ವಸ್ತು ಅದೇ ಅದು ಇನ್ನೊಂದು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ. ಇನ್ನೊಂದಕ್ಕೆ ಹೋಲಿಸ್ಕೊಂಡ ಕಾರ್ಯವೋ ಕಾರಣವೋ ಹೇಳಬೇಕು. ನಾಪಿ ಅದ್ರವ್ಯಂ ಕಸ್ಯಚಿತ್ ಕಾರಣಂ, ಅದ್ರವ್ಯಂ ಕಸ್ಯಚಿತ್ ಕಾರಣಂ ಸ್ವತಂತ್ರಂ ದೃಷ್ಟಂ ಲೋಕೆ, ಸ್ವತಂತ್ರಂ ದೃಷ್ಟಂ ಲೋಕೆ. ಅಷ್ಟೇ ಅಲ್ಲ, ದ್ರವ್ಯವಲ್ಲದ್ದು ಒಂದು ವಸ್ತು, ದ್ರವ್ಯವೇ ಅಲ್ಲ, ಪದಾರ್ಥವೇ ಅಲ್ಲ, ವಸ್ತುವೇ ಅಲ್ಲ, ಅದು ಯಾವುದಕ್ಕೂ ಕಾರಣವಾಗಿ ಸ್ವತಂತ್ರವಾಗಿ ಕಾರಣವಾಗಿರೋದು ಕಂಡೇ ಇಲ್ಲ. ದ್ರವ್ಯವಲ್ಲ. ಇವಾಗ ಶಶವಿಷಾಣ ವಸ್ತುವೇ ಅಲ್ಲ, ಅದು ಸ್ವತಂತ್ರವಾಗಿ ಯಾವುದಕ್ಕೆ ಕಾರಣ, ಅದು ಯಾವುದರ ಕಾರ್ಯ. ದ್ರವ್ಯವಲ್ಲದು, ಅದ್ರವ್ಯ ನಾಮ ಅಪದಾರ್ಥ ಅಂತ. ಪದಾರ್ಥವಲ್ಲದ್ದು, ವಸ್ತು ಅಲ್ಲದ್ದು, ಅದು ಕಾರಣವೂ ಅಲ್ಲ ಕಾರ್ಯ, ಅದು ಇಲ್ಲವೇ ಇಲ್ಲ. ದ್ರವ್ಯವಲ್ಲದ್ದು ಇಲ್ಲವೇ ಇಲ್ಲ. ದ್ರವತಿ ಮನೋರೂಪೇಣ ಐತಿ ದ್ರವ್ಯಂ ಅಂತ. ಮನೋರೂಪಕ್ಕೆ ಅದು ಹರ್ಕೊಂಡ್ ಬರುತ್ತೆ. ಅದು ಗಡಿಗೆ ಅಂದ್ಮೇಲೆ ಆ ಮನಸ್ಸಿನ ಆಕಾರ ಹರ್ಕೊಂಡು ಆಕಾರ ಆಗ್ಬಿಡುತ್ತೆ. ಅದಕ್ಕೆ ದ್ರವ್ಯ ಅಂತ. ಪ್ರತಿಯೊಂದು ಮನಸ್ಸಿಗೆ ಆಕಾರ ರೂಪ ಕೊಟ್ಬಿಡುತ್ತೆ. ನಮಗೆ ಮಾವಿನ ಹಣ್ಣು ಅಂದ್ಕೊಳ್ಳೆ ಆ ವೃತ್ತಿ ಬರುತ್ತೆ, ಚಿತ್ರ, ಆ ರೂಪದಿಂದ ಮನಸ್ಸು ಹರ್ಕೊಂಡು ಆಕಾರ ಆಗ್ಬಿಡುತ್ತೆ. ಆಕಾರ ರೂಪೇಣ ಮನಃ ದ್ರವತಿ ಇತಿ ದ್ರವ್ಯಂ ಅಂತ ಮಾಡ್ತಾರೆ. ಜಲಮನಕ್ಕೆ ಹೇಗೆ ಜಾಯತೆ ಅನೇನ ಲೀಯತೆ ಅಸ್ಮಿನಿತಿ ಜಲಂ ಅಂತ. ಜಲ ಅಂದ್ರೆ ಇದರಲ್ಲೇ ಹುಟ್ಟುತ್ತಾನೆ, ಇದರಲ್ಲೇ ಅಡಗ್ತಾನೆ, ಅದಕ್ಕೆ ಜಲ ಅಂತ. ನೀರಿಗೆ ಜಲ ಅಂದ್ರೆ ಮನುಷ್ಯ ಹುಟ್ಟೋದು ನೀರಿಲ್ಲೇ, ಅಡಗೋದು ನೀರಲ್ಲೇ. ನೀರು ಅನ್ನೋದು ಒಂದು ಉಪಾಧಿ, ಪಂಚಭೂತ ಒಂದು ಇದು, ಅದು ಸೇರ್ಕೊಳ್ತಾರೆ. ನೀರಿನ ಅಂಶ ನೀರಿಗೆ ಹೋಗುತ್ತೆ, ಭೂಮಿ ಅಂಶ, ದೇಹದಲ್ಲಿ ಪಂಚಭೂತಾಂಶ ಇರೋದ್ರಿಂದ ಪಾರ್ಥಿವಾಂಶ, ಮೂಳೆ, ಚರ್ಮ ಇದೆಲ್ಲ ನೀರು ಹೋಗುತ್ತೆ. ರಕ್ತದ ಅಂಶವೆಲ್ಲ ಅದೆಲ್ಲ ಮೂಳೆ, ಚರ್ಮ ಇದೆಲ್ಲ ಭೂಮಿಗೆ ಹೋಗುತ್ತೆ. ರಕ್ತ, ಮೂತ್ರ ಇತ್ಯಾದಿ ನೀರಿಗೆ ಹೋಗುತ್ತೆ. ಉಷ್ಣ ತೇಜಸ್ಸಿಗೆ ಹೋಗುತ್ತೆ. ಪ್ರಾಣ ವಾಯು ಸೇರ್ಕೊಳ್ಳುತ್ತೆ. ಹೃದಯಾಕಾಶ ಈ ಆಕಾಶಕ್ಕೆ ಸೇರ್ಕೊಳ್ಳುತ್ತೆ. ಆಯಾಯ ಭೂತಗಳು. ಗುದದ್ವಾರಕ್ಕೆ ಮೃತ್ಯು ದೇವತೆ ಅಂತ ಹೇಳ್ತಾರೆ, ಗುದಕ್ಕೆ. ಹಾಗೆ ಮೂತ್ರದ್ವಾರಕ್ಕೆ ಉಪ್ಪು ವರುಣ ದೇವತೆ ಅಂತ ಹೇಳ್ತಾರೆ. ವಾಕಿಗೆ ಅಗ್ನಿ, ಮನಸ್ಸಿಗೆ ಚಂದ್ರ, ಕಣ್ಣಿಗೆ ಆದಿತ್ಯ, ಕಿವಿಗೆ ದಿಕ್ಕು ದೇವತೆ. ಹೀಗೆ ಒಂದೊಂದು ಶಾಸ್ತ್ರದಲ್ಲಿ ಹೇಳಿದ್ರೆ ತಸ್ಯ ಪುರುಷಸ್ಯ ಮೃತಸ್ಯ ಅಗ್ನಿಂವಾಗಪ್ಯೇತಿ ಪ್ರಾಣಂ ವಾಯು ಚಕ್ಷುರಾದಿತ್ಯ ಅಂತ ಪಟ್ಟಿ ಮಾಡ್ತಾರೆ. ಇದೆಲ್ಲ ಹೋಗ್ತಾ ಹೋಗುತ್ತೆ ಅಂತ. ಬೃಹದಾನಕ್ಕೂ ಬರುತ್ತೆ, ಇದರಲ್ಲೂ ಬರುತ್ತೆ ವಿಚಾರ. ಗುರುಗಳೇ ಹೇಳಿ. ಅದ್ರವ್ಯ ಅಂದ್ರೆ ಇದಕ್ಕೂ ತಗೋಬಹುದಲ್ವಾ ಅವರೊಳೆ? ಗುಣ, ಕರ್ಮ ಅಂತದಕ್ಕೂ ತಗೋಬಹುದು. ಬರೀ ಗುಣ ಕರ್ಮ ಕಾರಣ ಆಗಲ್ಲ ಅಂತ. ಬರೀ ಗುಣ ದ್ರವ್ಯವಿಲ್ದೇನೆ ಕಾರಣ ಆಗಲ್ಲ ಅಂತ ಆಗಲ್ಲ. ಅದು ತಗೋಬಹುದು. ಬರೀ ಕೇವಲ ಗುಣ ಕೇವಲ ಕರ್ಮ ದ್ರವ್ಯವಿಲ್ಲದೆ ತೋರಲ್ವಲ್ಲ. ಗುಣಕ್ಕೂ ಕರ್ಮಕ್ಕೂ ದ್ರವ್ಯವೇ ಆಧಾರ. ದ್ರವ್ಯದಲ್ಲೇ ಗುಣ ಕರ್ಮ ತೋರ್ಬೇಕು. ಹೌದು, ಬರೀ ಗುಣವೂ ಕಾರಣ ಆಗಲ್ಲ. ಅವರು ತಾರ್ಕಿಕರು ಮಾತ್ರ ಪಟೇ ಗುಣಾಂತರಂ ಆರಭತೆ, ತಂತುಸ್ಥಾಹ ಗುಣಾಃ ಶುಕ್ಲೇ ಪಟೇ ಗುಣಾಂತರಂ ಆರಭಂತೆ, ತಂತವಃ ಪಟಮಾರಭಂತೆ, ತಂತುಸ್ಥಾಹ ಶುಕ್ಲಾಹ ಗುಣಾಃ ಪಟೇ ಗುಣಾಂತರಂ ಆರಭಂತೆ ಅಂತ ಅವರು ವಾಕ್ಯ ಮಾಡ್ತಾರೆ ತಾರ್ಕಿಕರು. ನೂಲು ಹೊಸದಾದ ಬಟ್ಟೆಯನ್ನು ಉಂಟು ಮಾಡುತ್ತಂತೆ. ನೂಲಿನಲ್ಲಿರುವ ಬಿಳಿ ಬಟ್ಟೆಯಲ್ಲಿರುವ ಇನ್ನೊಂದು ಬಿಳಿಯನ್ನು ಉಂಟು ಮಾಡುತ್ತಂತೆ. ಅದೇ ಆದ ಕಾರಣ ಅಲ್ಲ. ಅವರು ಅಸದ್ವಾದಿಗಳಾದ್ರಿಂದ ನೂಲೇ ಬಟ್ಟೆ ಆಗತ್ತೆ, ನೂಲಿನ ಬಿಳಿಯೇ ಬಟ್ಟೆ ಬಿಳಿ ಆಗತ್ತೆ ಏನಲ್ಲ. ನೂಲು ಪಟಾಂತರಂ ಆರಭತೆ, ನೂಲಿನ ಬಿಳಿ ಪಟದಲ್ಲಿರುವ ಇನ್ನೊಂದು ಬಿಳಿಯನ್ನು ಉಂಟು ಮಾಡುತ್ತೆ, ಅದು ಬೇರೆ ಬಿಳಿ ಅಂತ. ಕ್ಷಣಂ ಅಗುಣಂ ತಿಷ್ಠತೆ ಅಂತಾರೆ. ನೂಲು ಬಟ್ಟೆ ಆಗುವಾಗ ಒಂದು ಕ್ಷಣಕಾಲ ನಿರ್ಗುಣವಾಗಿದ್ದು ಟಕ್ನ ಬಟ್ಟೆ ಆಗ್ಬಿಡುತ್ತೆ, ಅದು ಹಾಗಂತಾರೆ. ಹಾಗೆ ಬಿಳಿಯೂ ಅಷ್ಟೇ. ನೂರಿನ ಬಿಳಿ ಬಟ್ಟೆ ಬಿಳಿಯ ಆಗುವಾಗ ಮಧ್ಯದಲ್ಲಿ ಒಂದು ಸೆಕೆಂಡಿನ ನೂರನೇ ಒಂದು ಭಾಗ ಸ್ಥಿಮಿತವಾಗಿರುತ್ತೆ. ಆಮೇಲೆ ಇನ್ನೊಂದು ಬಟ್ಟೆ ಇನ್ನೊಂದು ಬಿಳಿಯನ್ನು ಉಂಟು ಮಾಡ್ಬಿಡುತ್ತೆ. ನೂರಿನ ಬಿಳಿಯೇ ಬಟ್ಟೆ ಬಿಳಿ ಆಯ್ತು ಅಂದ್ರೆ ಅವ ಸದ್ವಾದಿಗಳಾಗ್ಬಿಡ್ತಾರೆ.
ಅವರು ಅಸದ್ವಾದಿಗಳು. ಅವನ ಕಿರಣ ಹೇಳಿದಾಗೆ ಬರೀ ಗುಣ ಬರೀ ಕರ್ಮ ಅದು ಕೂಡ ಏನೂ ಉಂಟು ಮಾಡಲ್ಲ, ದ್ರವ್ಯವೇ ಬೇಕು. ಬಧಿರ ಆಕ್ರಂದ ಇತರಪಾನ ಅಸಾವೇಹಿ ಆಗಲ್ಲ. ಆಮೇಲೆ ಅದ್ರವ್ಯಂ ಅದ್ರವ್ಯಂ ಗುಣ ಗುಣವ ಕರ್ಮವ ಅಂತ ತಗೋಬಹುದು. ಅಥವಾ ದ್ರವ್ಯವಲ್ಲದೇ ಇರೋ ಅಭಾವ ಆಗಲಿ ಯಾವುದಕ್ಕೂ ಕಾರಣ ಆಗಲ್ಲ, ಅದು ಕಂಡಿಲ್ಲ. ನಚ ದ್ರವ್ಯತ್ವಂ ಧರ್ಮಾಣಾಂ ಆತ್ಮನಾಂ ಉಪಪದ್ಯತೆ. ನಚ ದ್ರವ್ಯತ್ವಂ ಧರ್ಮಾಣಾಂ ಆತ್ಮನಾಂ ಉಪಪದ್ಯತೆ. ಧರ್ಮಗಳು ಆತ್ಮಗಳು ದ್ರವ್ಯ ಎಂಬುದಾಗಲಿ ಮತ್ತೊಂದು ಏನು ಅಂದ್ರೆ ದ್ರವ್ಯತ್ವಂ ಧರ್ಮಾಣಾಂ ಆತ್ಮನಾಂ ಉಪಪದ್ಯತೆ. ಹಾಗೆ ದ್ರವ್ಯತ್ವ ಧರ್ಮಕ್ಕೂ ಹೊಂದಲ್ಲ ಆತ್ಮನಿಗೂ ಹೊಂದಲ್ಲ ಅಂತ ಇದ್ದಾರೆ. ಧರ್ಮರುಗಳು ದ್ರವ್ಯ ಅಂದ್ರೆ ಧರ್ಮಗಳು, ಧರ್ಮರುಗಳು ಆತ್ಮರುಗಳು ದ್ರವ್ಯ ಎಂಬುದಾಗಲಿ, ಧರ್ಮಗಳು ಮತ್ತು ಆತ್ಮರುಗಳು ದ್ರವ್ಯ ಎಂಬುದಾಗಲಿ ಮತ್ತೊಂದಕ್ಕೆ ಬೇರೆಯಿಂದಾಗಲಿ ಹೊಂದುವುದಿಲ್ಲ. ಮೂರು ಆತ್ಮನು ಮತ್ತೊಂದಕ್ಕಿಂತ ಬೇರೆ ಅಲ್ಲ, ಏಕೆಂದ್ರೆ ಆ ಮತ್ತೊಂದೆಂಬುದು ನಿಜವಾಗಿಲ್ಲ. ಒಂದು ಇನ್ನೊಂದು ಎಂಬುದು ಕಲ್ಪನೆ ಮಾಡಬೇಕು, ಎರಡೂ ದೇಶಕಾಲದಲ್ಲಿ ಇರಬೇಕು. ಆದ್ರೆ ಆತ್ಮನು ದೇಶಕಾಲವನ್ನು ಮೀರಿರುತ್ತಾನೆ. ನಾಪಿ ದ್ರವ್ಯತ್ವಂ ಧರ್ಮಾಣಾಂ ದ್ರವ್ಯತ್ವಂ ಅಂತ ಮಾಡಬೇಕು. ಆಗ ದ್ರವ್ಯತ್ವಂ ವ ಧರ್ಮಾಣಾಂ ಆತ್ಮನಾಂ ಏನೋ ಅದು ಅನ್ವಯವೇ ಆಗದಪ್ಪ. ಮತ್ತೆ ದ್ರವ್ಯತ್ವಂ ಉಪಪದ್ಯತೆ, ಧರ್ಮಾಣಾಂ ಆತ್ಮನಾಂ ದ್ರವ್ಯತ್ವ ಹಾಗೆ ಮಾಡ್ಕೋಬೇಕು. ಧರ್ಮಗಳಿಗಾಗಲಿ ಆತ್ಮಗಳಿಗಾಗಲಿ ದ್ರವ್ಯತ್ವ ಹೊಂದಲ್ಲ ಅಂತ ಇದ್ದಾರೆ. ಅದು ಧರ್ಮಕ್ಕೂ ದ್ರವ್ಯತ್ವ ಹೊಂದಲ್ಲ, ಆತ್ಮನಿಗೂ ದ್ರವ್ಯತ್ವ ಹೊಂದಲ್ಲ ಅಂತ ಇದ್ದಾರೆ. ಧರ್ಮ ಅಂದ್ರೆ ಗುಣ, ಗುಣಕ್ಕೂ ದ್ರವ್ಯತ್ವ ಹೊಂದಲ್ಲ, ಆತ್ಮನಿಗೂ ದ್ರವ್ಯತ್ವ ಹೊಂದಲ್ಲ. ಯಾವುದಕ್ಕೂ ಇವಾಗ ಹೇಳಿದ್ರೆ ನಾವು ಧರ್ಮಿ ಅಂತ ಹೇಳ್ತೀವಲ್ಲ, ಧರ್ಮಿನ ಧರ್ಮವೇ, ಧರ್ಮಗಳ ಒಟ್ಟೆ ಧರ್ಮಿ ಆಗತ್ತೆ ಹೊರತು ಇವಾಗ ನಿಂಬೆಹಣ್ಣಲ್ಲಿ 5 ಧರ್ಮಗಳನ್ನು ತೆಗೆದುಬಿಟ್ರೆ ಧರ್ಮಿ ಇರೋದೇ ಇಲ್ಲ, ಗುಣಗಳನ್ನ ತೆಗೆದುಬಿಟ್ರೆ ಗುಣಿ ಇರೋದೇ ಇಲ್ಲ. ಗುಣಗಳ ಒಟ್ಟನ್ನೇ ಗುಣಿ ಅಂತ ಹೇಳಬೇಕು. ಇದು ಮ್ಯೂಟ್ ಇದೆ, ಹೇಳಕ್ಕಾಗಲ್ಲ. ಧರ್ಮಾಣಾಂ ಆತ್ಮನಾಂ ದ್ರವ್ಯತ್ವ ಉಪಪದ್ಯತೆ ಚಿನ್ಮಯ ಮಾಡಬೇಕು. ಧರ್ಮಗಳಿಗಾಗಲಿ ಆತ್ಮರುಗಳಿಗಾಗಲಿ ದ್ರವ್ಯತ್ವ ಹೊಂದೋದಿಲ್ಲ ಮಾಡಿದ್ದಾರೆ. ಧರ್ಮರುಗಳು ಆತ್ಮರುಗಳು ದ್ರವ್ಯ ಎಂಬುದಾಗಲಿ ಮತ್ತೊಂದಕ್ಕಿಂತ ಬೇರೆ. ಆಮೇಲೆ ಗುರುಗಳೇ ಈ ಆತ್ಮರೆಂಬ ದ್ರವ್ಯರು ಅಂತ ಮಾಡ್ಕೊಂಡ್ರೆ ಅಲ್ಲ, ಸ್ವಾಮಿ ಹಾಗೆ ಮಾಡಿದ ನೋಡಿದೆ ಅದನ್ನ. ಸ್ವಾಮಿಗಳು ಧರ್ಮರುಗಳು ಆತ್ಮರುಗಳು ದ್ರವ್ಯ ಎಂಬುದಾಗಲಿ ಮನೆ ಬೇರೆ ಹೊಂದುವುದಿಲ್ಲ ಬೇರೆ ಬೇರೆ ಮಾಡಿದ್ದಾರೆ. ನಾನು ಅದನ್ನ ಮುಂಚೆ ನೋಡಿದೆ, ಧರ್ಮರುಗಳೆಂಬ ಆತ್ಮರುಗಳು ಮಾಡೋಣ ಅಂತ ನೋಡಿದೆ. ಸ್ವಾಮಿಗಳು ಹಾಗೆ ಮಾಡಿಲ್ಲ. ಸ್ವಾಮಿಗಳು ಕನ್ನಡದಲ್ಲಿ ಧರ್ಮರುಗಳು ಆತ್ಮರುಗಳು ದ್ರವ್ಯ ಎಂಬುದಾಗಲಿ ಮೊದಲ ಧರ್ಮರುಗಳೆಂಬ ಗುರುಗಳೇ ಮೇಲೆ ಅನ್ವಯ ಮಾಡುವಾಗ ನೋಡಿ ಇದಕ್ಕೆ ಮೂಲಕ್ಕೆ ಧರ್ಮರುಗಳು ದ್ರವ್ಯವೆಂಬುದಾಗಲಿ ಬೇರೆ ಎಂಬುದಾಗಲಿ ಅಂತ ಹಾಗೆ ಮಾಡಿದ್ದಾರೆ ಸ್ವಾಮಿಗಳು. ಎಲ್ಲಿ ಕಾರಿಕೆಗೆ ಅರ್ಥ ಮಾಡಿದಾರಲ್ಲ ಸಂಕ್ಷೇಪವಾಗಿ, ಶ್ಲೋಕಕ್ಕೆ ಅರ್ಥದಲ್ಲಿ ಹಾಗೆ ಮಾಡಿದಾರೆ ನೋಡಿ. ದ್ರವ್ಯವು ದ್ರವ್ಯಕ್ಕೆ ಹೇತುವಾಗಲ್ಲ, ಮತ್ತೊಂದಲ್ಲ. ಆದ್ರೆ ಧರ್ಮರುಗಳು ದ್ರವ್ಯ ಎಂಬುದಾಗಲಿ ಬೇರೆ ಎಂಬುದಾಗಲಿ ಹೊಂದುವುದಿಲ್ಲ. ಅಂದ್ರೆ ಜೀವರು ಇಲ್ಲಿ ಜೀವನ ಪರಾಮರ್ಶೆ ಆಗಿರೋದ್ರಿಂದ ಜೀವನ್ನ ದ್ರವ್ಯ ಅಂತಾನು ಹೇಳಕ್ಕಾಗಲ್ಲ, ದ್ರವ್ಯಕ್ಕಿಂತ ಬೇರೆ ಅಂತಾನು ಹೇಳಕ್ಕಾಗಲ್ಲ ಅಂತ ಇದಾರೆ ಅನ್ಸುತ್ತೆ. ಹಾಗಲೇ ಅವಾಗ ಧರ್ಮಾಣಾಂ ಆತ್ಮನಾಂ ವಿಶೇಷ ಮಾಡಬೇಕು. ಧರ್ಮರುಗಳೆಂಬ ಆತ್ಮರುಗಳು, ಧರ್ಮರುಗಳು ಅಂದ್ರೆ ಆತ್ಮರುಗಳೇನೆ ಹೊಂದತ್ತೆ, ಹಾಗೆ ಮಾಡ್ಬೋದು. ಧರ್ಮಗಳ ಮನೆಗೆ ಧರ್ಮ ಇತಿ ಜಾಯಂತೆ, ಧರ್ಮ ಶಬ್ದದಿಂದ ಜೀವನ ಕರೀತಿರಲ್ಲ ಅನೇಕ ಕಡೆಯಲ್ಲಿ. ಹಾಗಾದ್ರಿಂದ ಧರ್ಮರುಗಳೆಂಬ ಆತ್ಮರುಗಳು ದ್ರವ್ಯವಾಗುವುದಾಗಲಿ ಮತ್ತೊಂದಾಗುವುದಾಗಲಿ ಹೊಂದಲ್ಲ. ಆಗತ್ತೆ, ಹೊಂದತ್ತೆ, ಅದು ಇದಾಗೋದಿಲ್ಲ. ಯಾಕೆ ಇಲ್ಲಿ ಕನ್ನಡ ಯಾಕೆ ಈ ತರ ಮಾಡಿದಾರೆ ಆಗಲ್ಲ. ಧರ್ಮರುಗಳು ಆತ್ಮರುಗಳು ಮಾಡಿದ, ಧರ್ಮರುಗಳೆಂಬ ಆತ್ಮರುಗಳು ಮಾಡ್ಬೇಕಾಯ್ತು. ಅವಾಗ ಇಲ್ಲುವೆ ಧರ್ಮರುಗಳೆಂಬ ಆತ್ಮರುಗಳು ದ್ರವ್ಯವೆಂಬುದಾಗಲಿ ಮತ್ತೊಂದಕ್ಕಿಂತ ಬೇರೆ ಎಂಬುದಾಗಲಿ ಹೊಂದುವುದಿಲ್ಲ. ಆತ್ಮನು ಮತ್ತೊಂದಕ್ಕಿಂತ ಬೇರೆ ಇಲ್ಲ, ಏಕೆಂದ್ರೆ ಆ ಮತ್ತೊಂದೆಂಬುದು ನಿಜವಾಗಿಲ್ಲ ಎಂಬುದಾಗಲ್ಲ, ಕಲ್ಪಿತ ತಾನೆ. ಹಾಗಾದ್ರಿಂದ ದ್ರವ್ಯತ್ವಂ ಧರ್ಮಾಣಾಂ ಉಪಪದ್ಯತೆ. ಧರ್ಮಾಣಾಂ ಇತ್ಯುಕ್ತೆ ಆತ್ಮನಾಂ, ಆತ್ಮರುಗಳಿಗೆ ದ್ರವ್ಯತ್ವವೆಂಬುದು ಹೊಂದುವುದಿಲ್ಲ. ಹಾಗೆ ಧರ್ಮಾಣಾಂ ಆತ್ಮನಾಂ ಅನ್ಯತ್ವಂಬ ಕುತಶ್ಚಿತ,
ಯಾವುದೊಂದಕ್ಕಿಂತ ಬೇರೆಯಾಗಿರೋದು ಅನ್ನೋದು ಹೊಂದೋದಿಲ್ಲ. ಏನ ಅನ್ಯಸ್ಯ ಕಾರಣತ್ವಂ ಕಾರ್ಯತ್ವಂ ವಾ ಪ್ರತಿಪದ್ಯೇತ. ಅನ್ಯತ್ವಂ ವಾ ಕುತಶ್ಚಿತ್ ಯೇನ ಅನ್ಯಸ್ಯ ಕಾರಣತ್ವಂ ಕಾರ್ಯತ್ವಂ ವಾ ಪ್ರತಿಪದ್ಯೇತ. ಹಾಗಿದ್ದಿದ್ರೆ ಹೊಂದೋದಾಗಿದ್ರೆ ಕಾರಣವೂ ಬೇರೆ ಕಾರ್ಯ ಬೇರೆ, ಕಾರ್ಯಕಾರಣ ಎಂಬುದನ್ನ ಹೊಂದಿಸಬಹುದಾಗಿತ್ತು. ಅದಿದ್ದಿದ್ರೆ ಆತ್ಮನಿಗಿಂತ ಬೇರೆಯಾಗಿ ದ್ರವ್ಯಗಳಿದೆ ಅಂತ ಆಗಿದ್ರೆ, ಗುಣಗಳಿದೆ ಅಂತ ಆಗಿದ್ರೆ ಅವಾಗ ಕಾರ್ಯಕಾರಣ ಭಾವವನ್ನ ಹೇಗೋ ಹೊಂದಿಸಬಹುದಾಗಿತ್ತು. ಆದರೆ ಆ ಆತ್ಮನಿಗಿಂತ ಬೇರೆಯಾಗಿ ದ್ರವ್ಯವೆಂಬುದು ಇಲ್ಲವೇ ಇಲ್ಲವಾದ್ದರಿಂದ ಕಾರಣವಾಗಲಿ ಕಾರ್ಯವಾಗಲಿ ಇಲ್ಲ, ಕಲ್ಪಿತ. ಕಾರ್ಯಕಾರಣ ಅನ್ನೋ ಬರೀ ತೋರಿಕೆ ಅಂತ ಪರಮ ಸಿದ್ಧಾಂತ ಇಟ್ಕೊಂಡೇ ಹೊಡೆದಾಗ್ತಾ ಇದ್ದಾರೆ. ಪ್ರಕ್ರಿಯೆ ಜಾಸ್ತಿ ತಗೊಳ್ತಾನೆ ಇಲ್ಲ ಇಲ್ಲಿ. ಅತಃ ಅದ್ರವ್ಯತ್ವಾತ್ ಅನನ್ಯತ್ವಾಚ್ಚ ಅತಃ ಅದ್ರವ್ಯತ್ವಾತ್ ಅನನ್ಯತ್ವಾಚ್ಚ ನ ಕಸ್ಯಚಿತ್ ಕಾರ್ಯಂ ಕಾರಣಂ ವಾ ಆತ್ಮ ಇತ್ಯರ್ಥ. ನ ಕಸ್ಯಚಿತ್ ಕಾರ್ಯಂ ಕಾರಣಂ ವಾ ಆತ್ಮ ಇತ್ಯರ್ಥಃ. ಅದನ್ನ ಆತ್ಮ ದ್ರವ್ಯವೂ ಅಲ್ಲ, ಮತ್ತೆ ಆತ್ಮನು ಮತ್ತೊಂದಕ್ಕೆ ಬೇರೆಯೂ ಅಲ್ಲ, ಅನ್ಯತ್ವವೂ ಇಲ್ಲ ಆತ್ಮನಿಗೆ. ಆತ್ಮನ ಬಿಟ್ಟು ಇನ್ಯಾವುದೂ ಇಲ್ಲವೂ ಇಲ್ಲ. ಆತ್ಮನೆಂಬುದು ದ್ರವ್ಯವೂ ಅಲ್ಲ. ಮಣ್ಣು, ಚಿನ್ನ, ಮರ ಇವುಗಳಂತೆ ಆತ್ಮ ದ್ರವ್ಯ ಅಲ್ಲ. ಮರದಿಂದ ಫರ್ನಿಚರ್ ಮಾಡ್ತಾರೆ, ಚಿನ್ನದಿಂದ ಆಭರಣ ಮಾಡ್ತಾರೆ, ಮಣ್ಣಿನಿಂದ ಬೇರೆ ಬೇರೆ ಇದು ಮಾಡ್ತಾರೆ ಅನ್ನೋ ಹಾಗೆ ಆತ್ಮ ಒಂದು ದ್ರವ್ಯವೂ ಅಲ್ಲ. ಮತ್ತೆ ಯಾವುದಕ್ಕಿಂತಲೂ ಅದು ಬೇರೆ, ಎಲ್ಲರಿಗೂ ಅದೇ ತೋರ್ತಾ ಇರೋದು, ಕಲ್ಪಿತ ರೂಪ ಎಲ್ಲವೂ. ಹಾಗಾದ್ದರಿಂದ ಕಾರ್ಯವಾಗಲಿ ಕಾರಣವಾಗಲಿ ಆತ್ಮ ಅಲ್ಲ. ಆತ್ಮನಿಗೆ ಕಾರಣತ್ವ ಕಾರ್ಯತ್ವ ಇಲ್ಲ ಆದ್ಮೇಲೆ, ಆತ್ಮ ವ್ಯತಿರಿಕ್ತವಾಗಿ ಏನೂ ಇಲ್ಲ ಅಂತ ಆದ್ಮೇಲೆ ಕಾರ್ಯಕಾರಣ ಭಾವ ಅಚಿಂತ್ಯ ಯಥೋ ಅಚಿಂತ್ಯ ಸದೈವತೆ. ಕಾರ್ಯಕಾರಣ ಭಾವ ಯಥೋ ಚಿಂತ್ಯ ಸದೈವತೆ ಅಂತ ಆಯ್ತದ. ಕಾರ್ಯಕಾರಣ ಭಾವ ಯಾವಾಗಲೂ ಅಚಿಂತ್ಯವಾಗೇ ಇದೆ, ಯೋಚನೆ ಮಾಡೋಕ್ಕೆ ಆಗಲ್ಲ, ಅದು ಇಲ್ಲವೇ ಇಲ್ಲ ಅಂತ ಅಲ್ಲಿ ತೀರ್ಮಾನ ಆಗುತ್ತೆ. ಒಟ್ಟೆಲ್ಲ ಎಲ್ಲಾ ರೀತಿಯಿಂದಲೂ ಕಾರ್ಯಕಾರಣ ಭಾವ ಹೊಂದಲ್ಲ. ಅಜಾತಿವಾದವೇ ಅನುಭವಕ್ಕೆ ಬರೋದು. ಬ್ರಹ್ಮವು ಅಜಾತಿ ಸ್ವರೂಪ, ಅಜಾತಿಯಾದ ಆತ್ಮಸ್ವರೂಪ ಕೂತ್ಕೊಂಡಿದೆ. ಆತ್ಮಸ್ವರೂಪ ಬ್ರಹ್ಮಕ್ಕಿಂತ ಬೇರೆ ಎಲ್ಲದ್ದಾಗಿದೆ. ಆದ್ದರಿಂದ ಯಾವುದೂ ಹುಟ್ಟಿಲ್ಲ, ಏನೂ ಬಂದಿಲ್ಲ ಅನ್ನೋದೇ ಪರಮ ಸಿದ್ಧಾಂತ. ಏವನ್ನ ಚಿತ್ತಜಾ ಧರ್ಮಾ ಚಿತ್ತಂ ವಾಪಿ ನ ಧರ್ಮಜಂ ಏವಂ ಹೇತುಫಲಾ ಜಾತಿಂ ಪ್ರವಿಶಂತಿ ಮನೀಷಿಣಃ. ಏವನ್ನ ಚಿತ್ತಜಾ ಧರ್ಮಶ್ಚಿತ್ತಂ ವಾಪಿ ನ ಧರ್ಮಜಂ ಏವಂ ಹೇತುಫಲಾ ಜಾತಿಂ ಪ್ರವಿಶಂತಿ ಮನೀಷಿಣಃ. ಏವಂ ನ ಚಿತ್ತಜಾಃ ಧರ್ಮಾಃ ಚಿತ್ತಂ ವಾ ಅಪಿ ನ ಧರ್ಮಜಂ ಏವಂ ಹೇತುಫಲಾ ಜಾತಿಂ ಪ್ರವಿಶಂತಿ ಮನೀಷಿಣಃ. ಈ ರೀತಿಯಾಗಿ ಧರ್ಮ ಅಂದ್ರೆ ಹೊರಗಿನ ಪದಾರ್ಥಗಳು ಅಂತ ಅರ್ಥ. ಧರ್ಮ ಅಂದ್ರೆ ಇದು ಜೀವರುಗಳು ತಗೋಬಹುದು, ಜೀವರುಗಳು ಪದಾರ್ಥಗಳು ಎಲ್ಲವೂ ಚಿತ್ತದಿಂದಲೂ ಹುಟ್ಟಿಲ್ಲ. ಚಿತ್ತವೂ ಕೂಡ ಆ ಧರ್ಮದಿಂದ ಪದಾರ್ಥನ ಹುಟ್ಟಿಲ್ಲ, ಜೀವಗಳಿಂದ ಹುಟ್ಟಿಲ್ಲ. ಅದು ಪದಾರ್ಥ ನೋಡಿ ಚಿತ್ತದ ಆಕಾರವೋ ಅಥವಾ ಜೀವನದಿಂದ ಚಿತ್ತದ ಆಕಾರವೋ ಅಂದ್ರೆ ಚಿತ್ತವು ಪದಾರ್ಥವು ಜೀವರುಗಳು ಮೂರು ಬೇರೆಯಾಗಿ ಇಲ್ವೇ ಇಲ್ಲ. ಧರ್ಮ ಶಬ್ದಕ್ಕೆ ಜೀವ ಅಂತ ತಗೊಂಡ್ರು ಜೀವರುಗಳು ಚಿತ್ತದಿಂದಲೂ ಹುಟ್ಟಲ್ಲ. ಧರ್ಮ ಶಬ್ದಕ್ಕೆ ಪದಾರ್ಥ ಅಂತ ತಗೊಂಡ್ರು ಪದಾರ್ಥವೂ ಜೀವನ ಚಿತ್ತದಿಂದ ಹುಟ್ಟೋದಿಲ್ಲ. ಹಾಗೆ ಪದಾರ್ಥದಿಂದಲೂ ಚಿತ್ತ ಹುಟ್ಟಲ್ಲ, ಜೀವನದಿಂದಲೂ ಚಿತ್ತ ಹುಟ್ಟಲ್ಲ. ಹೀಗೆ ಈ ರೀತಿಯಾಗಿ ಹೇತು ಫಲ ಅಜಾತಿ, ಹೇತು ಫಲಗಳಿಗೆ ಹೇತುದ ಕಾರಣ, ಫಲ ಅಂದ್ರೆ ಕಾರ್ಯ, ಈ ಎರಡಕ್ಕೂ ಅಜಾತಿಯನ್ನ ಕಂಡುಕೊಳ್ಳುತ್ತಾ ತೇ ಅಜಾತಿಂ ಪ್ರವಿಶಂತಿ. ಆ ಜ್ಞಾನಿಗಳು ಅಜಾತಿ ರೂಪವಾದ ಬ್ರಹ್ಮವಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಹೇತು ಫಲ ಹುಟ್ಟದೇ ಇರುವಂತಹ ಅಜಾತಿ ರೂಪವಾದ ಬ್ರಹ್ಮವನ್ನ ಸೇರ್ಕೊಳ್ತಾರೆ ಎಂದು ಒಂದರ್ಥ ಮಾಡಿದ್ದಾರೆ. ಹೇತುಫಲ ಅಜಾತಿಂ ಬ್ರಹ್ಮ ಅಂತ, ಹೇತುಫಲವು ಹುಟ್ಟದೇ ಇರೋದು ಅನ್ನೋ ಬ್ರಹ್ಮವನ್ನ ಮನೀಷಿಗಳು ಸೇರ್ಕೊಂಡ್ಬಿಡ್ತಾರೆ, ಒಂದಾಗ್ತಾರೆ, ಸೇರ್ಕೊಂಡ್ಬಿಡ್ತಾರೆ ಅಂತ. ಧರ್ಮಗಳು ಹುಟ್ಟುವುದಿಲ್ಲ, ಚಿತ್ತವು ಧರ್ಮಗಳಿಂದ ಹುಟ್ಟುವುದಿಲ್ಲ. ಹೇತುಫಲಗಳ ಹುಟ್ಟುವುದಿಲ್ಲವೆಂಬ ಮತವನ್ನ ಪಂಡಿತರು, ಹುಟ್ಟುವುದಿಲ್ಲ ಎಂಬ ಮತವನ್ನ ಪಂಡಿತರು ಪ್ರವೇಶ ಮಾಡ್ತಾರೆ. ಅಂದ್ರೆ ಇಲ್ಲ ಪ್ರವೇಶ ಅಲ್ಲ, ಕ್ರಿಯೆಲ್ಲ ಜ್ಞಾನವೇ. ತಿಳ್ಕೊಂಡ್ರಿಂದ ಪ್ರವಿಷ್ಟರೇ. ಪ್ರವೇಶ ಮಾಡದೇ ಇರೋರು ಯಾರೂ ಇಲ್ಲ. ಅಜ್ಞಾನದಿಂದ ಪ್ರವೇಶವಾಗಿಲ್ಲ ಅಂತ ಅಂದ್ಕೊಂಡಿದ್ದಲ್ಲ, ಅಜ್ಞಾನ ಹೋದ ಕೂಡಲೇನೆ ನಾವು ಹೇತು ಫಲಾತ್ಮಕವಲ್ಲದ ಪರಮಾತ್ಮನ ಸೇರ್ಕೊಂಡ್ವಿ, ಅಲ್ಲಿ ಪ್ರವೇಶ ಮಾಡಿದ್ವಿ, ಅಲ್ಲಿ ಒಂದಾದ್ವಿ. ಏನೇ ಹೇಳಿ ಯಾವುದು ಜ್ಞಾನಕ್ಕಿಂತ ಬೇರೆ ಇಲ್ಲ. ತತ್ವಜ್ಞಾನವೇ ಒಂದಾಗೋದಕ್ಕೂ ಪ್ರವೇಶ ಮಾಡೋದಕ್ಕೂ ಹುಟ್ಟದೇ ಇರೋದಕ್ಕೂ ಕಾರಣ. ಈ ರೀತಿ ಮನುಷ್ಯರು ಹೀಗಾಗ್ಬಿಡ್ತಾರೆ.
ತಿಳ್ಕೊಳ್ಳುತ್ತಲೇ. ಅಲ್ಲ, ಈ ಗೌಡಪಾದ ಪ್ರಕಾರ ವಿವೇಕ ವಿಚಾರವಷ್ಟೇ ಸಾಕು ಅನ್ನೋ ಹಾಗೆ ಕಾಣುತ್ತೆ. ಇನ್ನೇನು ಮಾಡ್ಬೇಕಾಗಿಲ್ಲ. ಸರಿಯಾಗಿ ಕಂಡ್ಕೊಂಡ್ಬಿಟ್ರೆ ಆಯ್ತು, ಮುಗಿದೋಯ್ತು ಅಂತ. ಸರಿಯಾಗಿ ಕಂಡ್ಕೊಳ್ಳೋದು ಅನ್ನೋದು ಬರೀ ಇಂಟೆಲೆಕ್ಚುಯಲ್ ಆಗ್ಬಿಡುತ್ತೋ ನಮ್ಗೆ ಭಯ ಆಗತ್ತೆ. ಸರಿಯಾಗಿ ಕಂಡ್ಕೊಳ್ಳೋದ್ರ ಜೊತೆಗೆ ಏನೋ ಒಂದು ಶಮದಮಾದಿ ಗುಣಗಳು ಬೇಡವೆ, ಒಂದು ತೀವ್ರವಾದ ಇದು ಬೇಕಿರುತ್ತೆ. ಈಗ ವಾಕ್ಯ ನೋಡಿದ್ರೆ ಮಾತ್ರ ಬಹಳ ಗೌಡಪಾದರು ಹೀಗೆ ಗೊತ್ತು ಮಾಡಿಕೊಳ್ಳುತ್ತಲೇ ಪ್ರವೇಶ ಮಾಡುತ್ತಾರೆ, ಅವ್ರು ಒಂದಾಗ್ಬಿಡ್ತಾರೆ ನೋಡಿದ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ. ಆ ಗೊತ್ತಾಗೋದೇ ಹೇತು ಫಲ ಜಾತಿ ಪ್ರವಿಶಂತಿ ಮನೀಷಿನ. ಮತವನ್ನು ಪಂಡಿತರು ಅಭಿಪ್ರಾಯವನ್ನ ಪ್ರವೇಶಿಸ್ತಾರೆ ಅಂತ, ಅಲ್ಲಿ ಮುಕ್ತಿ ಅಂತ ಅಲ್ಲ ಅರ್ಥ. ಅಲ್ಲ, ಹುಟ್ಟು ಬರೋದಿಲ್ಲವೆಂಬ ಮತವನ್ನ ಅಂದ್ರೆ ತತ್ವವನ್ನ, ಅಭಿಪ್ರಾಯ ಅಂತಲ್ವಾ? ಮತಾನ ಇಲ್ಲಿ ತತ್ವಕ್ಕೆ ಮತ ಅಂತಾರೆ. ಆ ಹೇತು ಫಲ ಹುಟ್ಟುವುದಿಲ್ಲವೆಂಬ ಮತ ಅಂದ್ರೆ ಹುಟ್ಟುವುದಿಲ್ಲದೇ ಇರೋದೆಂಬ ಒಂದು ತತ್ವ. ಮುಂದೆ ಭಾಷೆ ಹೇಳ್ತಾರೆ, ಅಜಾತಿಂ ಪ್ರವಿಶಂತಿ, ಇನ್ನು ಹುಟ್ಟಿಲ್ಲ ಎಂಬುದನ್ನೇ ಕಂಡ್ಕೊಳ್ತಾರೆ. ಹಾಗೆ ನೀವು ಹೇಳ್ದಂಗೆ ಮತವನ್ನು ಹುಟ್ಟಿಲ್ಲ ಎಂಬುದನ್ನು ಕಂಡ್ಕೊಳ್ತಾರೆ ಅಂತ ಆಗತ್ತೆ. ಹುಟ್ಟದೇ ಇರುವಂತಹ ಒಂದು ತತ್ವ ಸಿದ್ಧಾಂತ ಪಂಡಿತರು ಅಂತ ಹಾಕಿರೋದ್ರಿಂದ ಅದು ಮುಕ್ತಿ ಅಂತ ಪಂಡಿತರಿಗೆ, ಜ್ಞಾನಿಗಳಲ್ಲ ಅಂತ ನೀವು ಹೇಳೋದು. ಹಂಗ್ ಬರಲ್ಲಪ್ಪ. ಸಾಮಾನ್ಯ ಪಂಡಿತು ಅನ್ನೋ ಶಬ್ದವನ್ನ ಬ್ರಹ್ಮಜ್ಞಾನಿಗಳು ಮುಂದೆ ಇಲ್ಲವೆಂದು ಮನುಷ್ಯಗಳು ಬ್ರಹ್ಮಜ್ಞಾನಿಗಳು ಹೇಳ್ತಾರಂತೆ. ಬ್ರಹ್ಮವಿಧ ಅಂತ ಮುಗಿಸಿದ್ದಾರೆ ಭಾಷ್ಯಕಾರರು. ಅಭಾವಮೇ ಪ್ರತಿಬದ್ಧಂತೆ ಬ್ರಹ್ಮವಿಧ. ಸಾಮಾನ್ಯ ಪಂಡಿತರು ಜ್ಞಾನಿಗಳು ಬ್ರಹ್ಮವಿದರು ಅಂತ ಹೇಳಿ ಒಬ್ಬರಿಗೆ ಹೇಳ್ತಾರೆ. ಸಾಮಾನ್ಯವಾಗಿ ಇವರು ಪಂಡಿತಮ್ಮನ್ಯಾಹ ಅನ್ನೋದು ಹಾಸ್ಯ ಮಾಡ್ತಾರೆ. ಪಂಡಿತಮ್ಮನ್ಯರು ಅನ್ನೋ ಬೇರೆ. ಅಲ್ಲ, ಅಪಂಡಿತಾ ಆತ್ಮಾನಂ ಪಂಡಿತತ್ವೇನ ಮನ್ಯಂತೆ ಪಂಡಿತಮ್ಮನ್ಯಾಹ ಅವ್ರು ಬೇರೆ. ಮತವನ್ನು ಅಂತ ಕೊಟ್ರಲ್ಲ, ನಾನು ಹಾಗ ಅನ್ಕೊಂಡೆ. ಈ ಭಾಷೆ ಸ್ಪಷ್ಟ ಆಗಿ ನೋಡಿ. ಏವಂ ಯಥೋಕ್ತೇಭ್ಯ ಹೇತುಭ್ಯ ಆತ್ಮವಿಜ್ಞಾನ ಸ್ವರೂಪಮೇವ ಚಿತ್ತಮಿತಿ ನ ಚಿತ್ತಜಾಃ ಬಾಹ್ಯಧರ್ಮಾಃ ನಾಪಿ ಬಾಹ್ಯಧರ್ಮಜಂ ಚಿತ್ತಂ. ನೋಡಿ, ಈ ರೀತಿ ಮೇಲೆ ಹೇಳಿದ ಹೇತುಗಳಿಂದ, ಯುಕ್ತಿಗಳಿಂದ, ನ್ಯಾಯಗಳಿಂದ ಏನಾಯ್ತು? ಆತ್ಮವಿಜ್ಞಾನ ಸ್ವರೂಪವೇ ಆಗಿದೆ ಚಿತ್ತ. ಚಿತ್ತ ಆತ್ಮವಿಜ್ಞಾನ ಎರಡಲ್ವೇ ಅಲ್ಲ. ಆತ್ಮವಿಜ್ಞಾನವೇ ಅಂತಃಕರಣದಲ್ಲಿ ತೋರ್ಕೊಂಡಾಗ ಚಿತ್ತ ಅಂತ ಅನಿಸ್ಕೊಳ್ತೀವಿ ಹೊರತು, ನೀರೇ ಈ ರೀತಿ ಎದ್ಕೊಂಡಾಗ ಅಲೆ ಅನಿಸ್ಕೊಳ್ತೀವಿ ಹೊರತು ನೀರು ಅಲೆ ಎರಡಿಲ್ಲ, ಎರಡು ಅಲ್ಲ. ಅದು ನೀರಿಗೆ ಎದ್ಕೊಂಡಾಗ ಅಲೆ ಅಂತ ಹೆಸರು. ಅದೇ ರೀತಿ ಆತ್ಮವಿಜ್ಞಾನವೇ ಅಂತಃಕರಣೋಪಾಧಿಯಿಂದ ಚಿತ್ತ ಅಂತ ಅನಿಸ್ಕೊಳುತ್ತೆ. ಚಿತ್ತ ಅಂತ ಅನಿಸ್ಕೊಳ್ಳಿ ಅಂತ ಆದ್ರಿಂದ ಆ ಬಾಹ್ಯ ಧರ್ಮಗಳು ಚಿತ್ತದಿಂದ ಉಂಟಾಗಿದೆ ಅನ್ನೋದಿಲ್ಲ. ಆತ್ಮಧರ್ಮಕ್ಕೆ ಏನು ಉಂಟಾಗುವಿಕೆ ಇಲ್ವಲ್ಲ, ವಿಕಾರ ಇಲ್ವಲ್ಲ, ಬದಲಾವಣೆ ಇಲ್ವಲ್ಲ. ಹಾಗಾದ್ರೆ ಇಲ್ಲಿ ಬಾಹ್ಯ ಧರ್ಮ ಅಂತ ನೋಡಿದ್ರೆ ಈ ಧರ್ಮ ಶಬ್ದಕ್ಕೆ ಪದಾರ್ಥಗಳು ಅಂತ ಅರ್ಥ ಮಾಡಿದ್ದಾರೆ. ಹೊರಗಿನ ಪದಾರ್ಥ, ಧರ್ಮ ಅಂದ್ರೆ ಜೀವ ಅಂತ ಅರ್ಥ ಮಾಡಿಲ್ಲ. ನಾಪಿ ಬಾಹ್ಯ ಧರ್ಮಜಂ ಜೀವ, ಹೊರಗಿನ ಧರ್ಮದಿಂದ ಜೀವ ಚಿತ್ತ ಹುಟ್ಟಲ್ಲ. ಹೊರಗಿನ ಘಟಪಟಾದಿಗಳನ್ನು ಇಟ್ಕೊಂಡು ಚಿತ್ತದಲ್ಲಿ ಆಕಾರ ಆಗತ್ತೆ ಅನ್ನೋದೇ ಇಲ್ಲ. ಚಿತ್ತವನ್ನು ಇಟ್ಕೊಂಡು ಹೊರಗಿನ ಆಕಾರ ತೋರ್ಕೊಳ್ತೇವೆ ಅನ್ನೋದು ಎರಡೂ ಕಲ್ಪಿತ. ಚಿತ್ತ ಚೈತ್ಯ ಎರಡೂ ಕಲ್ಪಿತ. ಚಿತ್ತಕ್ಕೆ ವಿಷಯವಾದ ಪ್ರಪಂಚವೂ ಕಲ್ಪಿತ, ಪ್ರಪಂಚವನ್ನು ಅರಿತಾ ಇದೆಯನ್ನು ಚಿತ್ತವೂ ಕಲ್ಪಿತ. ಎರಡು ಕಲ್ಪನೆಗೂ ಆತ್ಮನೇ ಆಧಾರ. ಕೇವಲ ಆತ್ಮನು ಇಲ್ಲಿ ಚಿತ್ತವಾಗಿ, ಅಲ್ಲಿ ವಿಷಯವಾಗಿ ಎರಡು ರೂಪದ ಕಾಣ್ತಾ ಕಲ್ಪಿತವಾಗಿದ್ದಾನೆ. ಆತ್ಮನು ಗೊತ್ತಾಗುತ್ತಲೇ ಈ ಎರಡು ಕಲ್ಪನೆಯು ಬಿದ್ದೋಗ್ಬಿಡುತ್ತೆ, ಎರಡು ತೋರಿಕೆ ಗೊತ್ತಾಗ್ಬಿಡುತ್ತೆ. ಹಾಗೆ ಆತ್ಮವಿಜ್ಞಾನ ಸ್ವರೂಪಮೇವ ಅನ್ನೋದು ಅಂಡರ್ಲೈನ್ ಮಾಡಬೇಕು. ಅದು ಅವಧಾನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬಾಹ್ಯ ಧರ್ಮಗಳು ಆತ್ಮವಿಜ್ಞಾನ ಸ್ವರೂಪವೇ. ಯಾಕೆ ಹೇಳಿ? ಚಿತ್ತವು ಆತ್ಮವಿಜ್ಞಾನ ಸ್ವರೂಪವೇ. ಆದ್ದರಿಂದ ಚಿತ್ತವು ಆತ್ಮವಿಜ್ಞಾನ ಸ್ವರೂಪವೇ ಅಂತ ಆದ್ದರಿಂದ ಆ ಚಿತ್ತಕ್ಕಿಂತ ಬಾಹ್ಯ ಧರ್ಮ ಬೇರೆಯಾಗಿಲ್ಲವಾದ್ದರಿಂದ ಎಲ್ಲವೂ ಆತ್ಮವಿಜ್ಞಾನ ಸ್ವರೂಪವೇ. ಹಾಗೆ ಬಾಹ್ಯ ಧರ್ಮಗಳು ಚಿತ್ತದಿಂದ ಹುಟ್ಟಿದ್ದಲ್ಲ, ಚಿತ್ತ ಬಾಹ್ಯ ಧರ್ಮದಿಂದಲೂ ಚಿತ್ತ ಹುಟ್ಟಿದ್ದಲ್ಲ. ಮತ್ತೇನು? ವಿಜ್ಞಾನ ಸ್ವರೂಪ ಆಭಾಸ ಮಾತ್ರತ್ವ ಸರ್ವಧರ್ಮಾಣ. ರೂಪ ಆಭಾಸ. ಸರ್ವಧರ್ಮ ಶಬ್ದಕ್ಕೆ ಎಲ್ಲ ಪದಾರ್ಥ, ಎಲ್ಲ ಜೀವರುಗಳು ಎಲ್ಲ ತಗೊಂಡ್ಬಿಡಿ. ಆತ್ಮ ವ್ಯತಿರಿಕ್ತವಾಗಿರುವ ಎಲ್ಲ ಜೀವರುಗಳು, ಎಲ್ಲ ಉಪಾಧಿಗಳು, ಎಲ್ಲ ಪದಾರ್ಥಗಳು ಎಲ್ಲವೂ ವಿಜ್ಞಾನ ಸ್ವರೂಪದ ಆಭಾಸ ಮಾತ್ರ. ಕೇವಲ ವಿಜ್ಞಪ್ತಿ ಸ್ವರೂಪದ ಆತ್ಮನೇ ಇಷ್ಟೆಲ್ಲಾರು ತೋರ್ತಾ ಇದ್ದಾನೆ ಹೊರತು ವಿಜ್ಞಪ್ತಿ ಸ್ವರೂಪವಾದ ಆತ್ಮ ಚೈತನ್ಯಕ್ಕಿಂತ ಬೇರೆಯಾಗಿ ಯಾವ ಜೀವರುಗಳು ಇಲ್ಲ, ಯಾವ ಶರೀರಗಳು ಇಲ್ಲ, ಅದಕ್ಕೆ ತೋರುವ ಪ್ರಪಂಚವೂ ಇಲ್ಲ, ಪದಾರ್ಥವೂ ಇಲ್ಲ. ಸಮಸ್ತ
ಚಿತ್ತವು ಶುದ್ಧ ಚಿನ್ಮಾತ್ರವೇ ನಮ್ಮ ತಪ್ಪು ಕಲ್ಪನೆಯಿಂದ ಜೀವನಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ ಪ್ರಪಂಚ ವಿಷಯವಾಗಿ ಪ್ರಪಂಚ ತೋರ್ತಾ ಇದೆ. ಒಂದು ಚಿಂತೆ ಅದ್ಭುತ ಶಕ್ತಿ ಅದಕ್ಕೆ. ಅದು ಯಾಕೆ ಹಾಗೆ ತೋರುತ್ತೋ ಅದು ನಮ್ಗೆ ಕಲ್ಪನೆ ಮಾಡ್ಕೋಕ್ಕಾಗಲ್ಲ. ಯಾಕೆ ಹಾಗೆ ತೋರ್ಬೇಕಾಯ್ತು? ಸುಮ್ಮನೆ ತೋರದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಹಂಗೆ ಇರ್ಬೋದಾಗಿತ್ತಲ್ಲ. ಯಾರು ಅದಕ್ಕೆ ತೋರು ಅಂತ ಹೇಳಿದ್ದು? ತೋರು ಅಂತ ಹೇಳಿಲ್ಲ, ತೋರ್ತಾನೂ ಇಲ್ಲ. ತೋರ್ತಾ ಇದೆ ನೀವ್ ಅನ್ಕೊಂಡಿರೋದನ್ನ ಅನುವಾದ ಮಾಡ್ತಿರೋದೇ ಹೊರತು ಆ ತೋರ್ತಾ ಇದೆ ಮಾತ್ರ ಮಾಡ್ಕೋಬೇಡಿ. ತೋರ್ತಾ ಇದೆ ಅಂತ ಯಾರು ಅನ್ಕೊಂಡಿದಾರೋ ಅವರ ಬುದ್ಧಿನ ಅನುವಾದ ಮಾಡ್ಕೊಂಡು ಅದು ತೋರ್ತಾ ಇದೆ ಅಂತ ಹೇಳ್ತಾ ಇರೋದೇ ಹೊರತು ಅದಕ್ಕೆ ತೋರ್ಕೋಬೇಕು ಅಂತ ಒಂದು ಆಸೆ ಇದೆ, ಅದು ಈ ರೀತಿ ತೋರ್ಕೊಳ್ತಾ ಇದೆ ಅಂತ ಹೇಳ್ತಾ ಇದೆ ಅಂತ ಮಾತ್ರ ಮಾಡ್ಕೋಬೇಡಿ. ಅದು ಏನೂ ಆಗಿಲ್ಲ, ಇದ್ದಾಗಿದೆ. ತಪ್ಪು ಕಲ್ಪನೆಯಿಂದ ಆ ರೀತಿ ತೋರೋದನ್ನೇ ನೀವು ಹಾಗೆ ಕಾಣ್ತಿದ್ದೀರಾ, ನಿಮ್ಗೆ ಹಾಗೆ ತೋರತ್ತೆ, ಅದು ಆ ರೀತಿ ಉಂಟಾಗತ್ತೆ, ಆ ರೀತಿ ಏನೇನೋ ಪದ ಹೇಳ್ತಾರೆ. ಹೀಗೆ ಹೇಳ್ದೆ ಗೊತ್ತಾಗುತ್ತನೋ, ಹೀಗೆ ಹೇಳ್ದೆ ಗೊತ್ತಾಗುತ್ತನೋ ಅಂತ ಅವ್ರಿಗೆ ಆಸೆ. ಯಾವ ರೀತಿ ಹೇಳಿದ್ರೆ ನಿಮ್ ಮನದಟ್ಟಾಗ್ಬಿಡುತ್ತನೋ ಅನ್ನೋ ಆಕೆಯಿಂದ ಹೀಗೆ ವಿಜ್ಞಾನ ಸ್ವರೂಪದ ಆಭಾಸ ಮಾತ್ರವಾಗಿದೆ. ಆಭಾಸ ಅಂದ್ರೆ ತೋರಿಕೆ. ಎಲ್ಲಾ ಧರ್ಮಗಳು ಇಲ್ಲಿ ಧರ್ಮ ಶಬ್ದಕ್ಕೆ ಚೇತನ ಚೇತನ ಎಲ್ಲ ತಗೊಂಬಿಡಿ, ಅಷ್ಟು ವಿಜ್ಞಾನದ ಆಭಾಸ ಮಾತ್ರ ಅಂದ್ಬಿಟ್ಟು. ಏವನ್ನ ಹೇತೋ ಫಲಂ ಜಾಯತೆ ನಾಪಿ ಫಲಾದ್ ಹೇತು. ಹೇತುಫಲಯೋ ಅಜಾತಿಂ ಹೇತುಫಲಾಜಾತಿಂ ಪ್ರವಿಶಂತಿ ಅಧ್ಯವಸ್ಯಂತಿ. ಅಧ್ಯವಸ್ಯಂತಿ ಈ ರೀತಿಯಾಗಿ ಹೇತುವಿನಿಂದ ಫಲವೂ ಹುಟ್ಟಲ್ಲ. ಫಲ ಅಂದ್ರೆ ಶರೀರ, ಹೇತು ಅಂದ್ರೆ ಧರ್ಮಾಧರ್ಮ. ಈ ಧರ್ಮಾಧರ್ಮದಿಂದಲೂ ಶರೀರ ಹುಟ್ಟಲ್ಲ, ಶರೀರದಿಂದಲೂ ಧರ್ಮಾಧರ್ಮ ಹುಟ್ಟಲ್ಲ. ಯಾಕೆ? ಎರಡೂ ಸ್ವತಃ ಅಸ್ತಿತ್ವವಿಲ್ಲದೇ ಪದಾರ್ಥ. ಧರ್ಮಾಧರ್ಮ ಇರೋಕ್ಕೆ ಶರೀರ ಬೇಕು, ಶರೀರ ಇರೋಕ್ಕೆ ಧರ್ಮಾಧರ್ಮ ಇರಬೇಕು. ಎರಡೂ ಸ್ವತಃ ಇರುವುದಲ್ಲ. ಎರಡಾಗಿಯೂ ಒಂದೇ ಪರಮಾರ್ಥ ಈ ಎರಡಾಗಿ ತೋರಿ ಸತ್ಯತ್ವ ಬುದ್ಧಿ ಉಂಟಾಗಿ ಅದರಿಂದ ಇದು ಮಾಡಿ ಇದರಿಂದ ಅದಾಯ್ತು ಅಂತೇಳಿ ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ ಅಂತ, ಕೋಳಿಯಿಂದ ಮೊಟ್ಟೆ, ಮೊಟ್ಟೆಯಿಂದ ಕೋಳಿ ನನಗೆ ಧರ್ಮಾಧರ್ಮ ಶರೀರ, ಶರೀರ ಧರ್ಮಾಧರ್ಮ ಅಂತ ಹೇಳಿ ಏನೋ ಒಂದು ಬುದ್ಧಿ ಉಂಟಾಗಿ ಹೊಂದ್ಕೊಂಡಿದೆ, ಸರಿಯಾಗಿದೆ ಅಂತ ಬುದ್ಧಿ ಬಂದ್ಬಿಟ್ರೆ ಕರೆಕ್ಟ್ ಆಗಿದೆಯಲ್ಲ ಅಂತ. ಈ ಅನಾದಿ ಅನಂತವಾದ ಸಂಸಾರದಲ್ಲಿ ಧರ್ಮಾಧರ್ಮಗಳ ಶರೀರಗಳು, ಶರೀರ ಧರ್ಮಾಧರ್ಮ ಉಂಟಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಈ ಒಂದು ಹಂತಕ್ಕೆ ಹೂಂತಾರೆ, ಪರಮಾರ್ಥ ಹಂತಕ್ಕೆ ಬಂದ್ರೆ ಏನು ಅರ್ಥ ಇಲ್ಲ. ಹೀಗೆ ಧರ್ಮಾಧರ್ಮದಿಂದಲೂ ಶರೀರ ಉಂಟಾಗಲ್ಲ, ಶರೀರದಿಂದಲೂ ಧರ್ಮಾಧರ್ಮ ಉಂಟಾಗಲ್ಲ. ಅಂಧ ಪರಂಪರಾ ಏಷಾ ಅನಾದಿತ್ವ ಕಲ್ಪನಾ ಅಂದ್ಬಿಟ್ಟು ಶಂಕರಾಚಾರ್ಯ. ಶರೀರ ಇದೆ ಅಂದ್ರೆ ಅದು ತೃಪ್ತಿಗೆ ಕೊಡು ಬರಬರಿ ಅಂದ್ರೆ ನಮ್ಗೆ ಒಂದ್ಸಲ ಶರೀರ ಇದೆ ಅಂತ ನಾವು ಶರೀರ ಇದೆ ನಮ್ಗೆ ಒಂದ್ಸಲವಮ್ಮ. ನಿಮ್ಗೆ ಶರೀರ ಇಲ್ಲ ಇಲ್ಲ ಅಂತ ಇದಾರಲ್ಲ, ಶರೀರ ಇಲ್ವೇ ಇಲ್ಲ, ಪ್ರಪಂಚ ಇಲ್ವೇ ಇಲ್ಲ ಅಂದ್ರೆ ಏನ್ ಮಾಡಿದ್ರು ನಮ್ ತಲೆಗಿದು ಹೋಗೋದೇ ಇಲ್ವಲ್ಲ. ಇದು ಎಂಥೋ ಮಾಯೆ ಇರ್ಬೇಡ ಇದು. ಅವ್ರಿಗೆ ಏನ್ ಮಾಡಿದ್ರು ಕಾಣಲ್ಲ ಅಂತಾರೆ, ನಮ್ಗೆ ಏನ್ ಮಾಡಿದ್ರು ಹೋಗಲ್ಲ ಅಂತೀವಿ. ತಿಪ್ಪಲ್ಲಾಗ ಹೊಡೆದು ಕಾಣಲ್ಲ ಅಂತಾರೆ, ನಮ್ಗೆ ತಿಪ್ಪಲ್ಲಾಗ ಹೊಡೆದು ಹೋಗಲ್ಲ ಕಣ್ರಿ ಇದು. ಏನು ನಮ್ ತತ್ವಕ್ಕೆ ಡೆನ್ಸಿಟಿ ಏನಿದೆಯೋ, ಅವರ ತತ್ವಜ್ಞಾನದ ಗೌರಿಶಂಕರ ಶಿಖರ ಹೇಗಿದೆಯೋ ನಿಜವಾಗಿಯೂ ಅರ್ಥವೇ ಆಗಲ್ಲ. ಈ ರೀತಿ ತಿಳಿಯುತ್ತಾ ಫಲಾಜಾತಿ ಹೇತುಫಲ ಅಜಾತಿ, ಹೇತುಫಲವು ಹುಟ್ಟಿಲ್ಲ ಎಂಬ ಒಂದು ಅಜಾತಿ ಸ್ವರೂಪಕ್ಕೆ ಪ್ರಬಲ ಇಳಿಬೇಕಾಗಿಲ್ಲ, ಅದು ಗೊತ್ತಾಗ್ತಿಲ್ಲ. ಎರಡು ಕಲ್ಪನೆ, ಹತ್ತಿ ನೀನುವುದು ಕಲ್ಪನೆ, ಇಳಿತೀನುವುದು ಕಲ್ಪನೆ, ಎರಡೂ ಇಲ್ಲವೇ ಇಲ್ಲ. ಹೀಗೆ ಹೇತುಫಲಗಳ ಅಭಾವವನ್ನೇ ಇಲ್ಲ ಎಂಬುದನ್ನೇ ತತ್ವಜ್ಞಾನಿಗಳು ಕಂಡುಕೊಂಡ್ಬಿಟ್ಟು ಸ್ವಸ್ಥರಾಗ್ಬಿಡ್ತಾರೆ, ತಮ್ಮ ಸ್ವರೂಪ ಸೆಟ್ಲ್ ಆಗ್ಬಿಡ್ತಾರೆ. ಆ ಜ್ಞಾನ ಪಡ್ಕೊಳ್ಳುತ್ತಲೇ ಅವರೆಲ್ಲ ಇದನ್ನು ದ್ವೈತವನ್ನು ಬಿಟ್ಕೊಂಡ್ಬಿಟ್ಟು ಆನಂದ ಆಗುತ್ತೆ. ಇವಾಗ ಅಂದಾಗೆ ಇದೆ, ನಿಮ್ಗೆ ದುಃಖ ಆಗ್ತಾ ಇದೆಯೇನೋ ಅಂತ ಏನಾಗ್ತಿದೆ? ಆನಂದ ಗೊತ್ತಾಗೋದು, ಆನಂದ ಫೀಲಿಂಗ್ ಆದ್ರೆ ಅದು ಆನಂದ ಅಲ್ಲ. ಸಕ್ಕರೆಗೆ ಸಿಹಿ ಫೀಲಿಂಗ್ ಆಗಲ್ಲ. ಬೆಂಕಿಗೆ ಬಿಸಿ ಫೀಲಿಂಗ್ ಆಗಲ್ಲ. ಯಾಕೆ ಹೇಳೋ? ಸ್ವರೂಪ ಫೀಲಿಂಗ್ ಆಗಲ್ಲ. ಹಾಗೆ ನಿದ್ರೆಯಲ್ಲಿ ಸುಷುಪ್ತಿ ಫೀಲಿಂಗ್ ಆಗಲ್ಲ. ಯಾಕಂದ್ರೆ ಸುಷುಪ್ತಿ ಅವಸ್ಥೆ ಅಲ್ಲ, ಸ್ವರೂಪ ಅದು. ಅದಕ್ಕೆ ನಂಗೆ ಸುಷುಪ್ತಿ ಆಯ್ತು ಅಂತ ನಮ್ಗೆ ಅನ್ಸಲ್ಲ. ಸ್ವರೂಪಕ್ಕೆ ಕ್ರಿಯೆ ಇಲ್ಲ, ಕ್ರಿಯೆ ಇರೋ ಸ್ವರೂಪ ಅಲ್ಲ. ಎಚ್ಚರ ಕನಸಲ್ಲಿ ಕ್ರಿಯೆ ಇದೆ, ಅನ್ನೋ ಕನಸು ಒಳಗಿದೆ. ಎಚ್ಚರಕ್ಕೆ ಕ್ರಿಯೆ ಇಲ್ಲ, ಎಚ್ಚರದ ಒಳಗೆ ಕ್ರಿಯೆ ಇದೆ, ಕನಸಿನ ಒಳಗೆ ಕ್ರಿಯೆ ಇದೆ. ಅದು ಏನೋ ಒಂದು ಗೊತ್ತಾಗುತ್ತೆ, ಎಚ್ಚರ ಆಗಿದ್ದೀನಿ ಗೊತ್ತಾಗತ್ತೆ. ನಿದ್ದೆ ತಾಂತಾನಾಗಿರೋದು ಇದೆಲ್ಲ, ಅದು ಯಾವ ಕ್ರಿಯೆ ಇಲ್ಲ, ಗುಣ ಇಲ್ಲ, ವಿಶೇಷ ಇಲ್ಲ, ನಾಮ ಇಲ್ಲ, ಯಾವುದೂ ಇಲ್ಲ. ಇಲ್ಲ 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 ಅಂದ್ಬಿಟ್ರೆ ಏನು ಅವ್ರು ಅಲ್ಲ ಅಲ್ಲ ಅಂತಲ್ಲ, ಅದನ್ನೇ ನೀವು ಇಲ್ಲ ಇಲ್ಲ ಅಂತಿದ್ದೀರಾ. ಎರಡು ಒಂದೇ ಕಾಣ್ತೆ. ಮುಸಲ್ಮಾನದು ನಿಮ್ದು ಒಂದೇ ಕಾಣ್ತೆ ಕಣ್ರಿ. ಅವ್ರು ಅಲ್ಲ 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 ಹೋ ಅಲ್ಲ ಹೋ ಅಲ್ಲ ಅಲ್ಲ ಅಂತ
ಬಂದು ಹೇಳಿ ಇಲ್ಲ 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 ಅಂತ ನೇತಿಯೋ ಅಲ್ಲ ಅಲ್ಲ ಒಂದೇ ಒಂದ್ಸತ್ತಪ್ಪ ನೋಡಿದ್ರೆ ಏನು ಇಲ್ಲ ಅಂತಿರೋ ಅಲ್ಲ ಅಂತಿರೋ ಒಂದು ಒಟ್ಟು ಮೇಲೆ ಈ ಶಬ್ದಕ್ಕೂ ಪ್ರತ್ಯೇಕಕ್ಕೂ ಸಿಗದೇ ಇರೋ ತತ್ವವನ್ನು ತಿಳಿಸ್ಕೊಡ್ತೀನಿ ಅಂತ ಹೋಗಿ ಅವ್ರು ತಿಳಿಸ್ಕೊಡೋದನ್ನ ಬಿಡೋಲ್ಲ, ನಮ್ಗೆ ಗೊತ್ತಾಗೋದು ಆಗೋಲ್ಲ. ಈಗೇನು ಏನ್ ಮಾಡೋದು ಗೊತ್ತಾಗೋದಿಲ್ಲ, ಅವ್ರು ತಿಳಿಸ್ಕೊಡೋದು ಬಿಡೋ ಹೇಳ್ತಾನೆ ಇರ್ತಾರೆ. ಯೇ ಪುನಃ ಹೇತುಫಲಯೋ ಅಭಿನಿವಿಷ್ಟಾ ತೇಷಾಂ ಕಿಂಸಾ ಇತಿ ಉಚ್ಯತೆ. ಬಿಟ್ನ ಆತ್ಮ ಹೇತುಫಲಯೋ ಅಭಾವಮೇವ ಪ್ರತಿಪದ್ಯಂತೆ ಬ್ರಹ್ಮವಿದಃ ಇತ್ಯರ್ಥಃ. ಕೊನೆಗೆ ಫೈನಲಿ ಏನ್ ತಿಳ್ಕೊತಾರೆ ಬ್ರಹ್ಮಜ್ಞಾನಿಗಳು? ತಮ್ಮಲ್ಲಿ ಧರ್ಮಾಧರ್ಮಗಳು ಇಲ್ಲ, ಶರೀರೇಂದ್ರಗಳು ಇಲ್ಲ, ಸಂಸಾರವೂ ಇಲ್ಲ, ಯಾವ ದ್ವೈತವೂ ಇಲ್ಲ ಎಂಬುದಾಗಿ ತಿಳಿತಾರೆ. ಅಜಾದ್ವಯವಾದ ಪರಮಾರ್ಥ ಸ್ವರೂಪನೇ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಬ್ರಹ್ಮನೇ ನಾನು, ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ಆ ರೀತಿ ಅವರು ಅನುಭವ ಸೆಟ್ ಆಗ್ತಾರೆ. ಯಾವ ಪ್ರಕಾರದ ದುಃಖವೂ ಇಲ್ಲದ, ಯಾವ ಜಂಜಾಟವೂ ಇಲ್ಲದೆ ಇರುವ ನಿತ್ಯ ನಿರವಸ್ಥನಾದ ಅದ್ವಿತೀಯವಾದ ಕೂಟಸ್ಥನಾದ ಪರಮಾರ್ಥ ಸ್ವರೂಪನೇ ಅಂತ ಗೊತ್ತಾಗ್ಬಿಡ್ತಾರೆ. ಅದೊಂದು ಹೇತುವನ್ನು ಫಲವನ್ನು ಮೀರಿ ಹೋಗ್ಬಿಡ್ತಾರೆ, ಧರ್ಮಾಧರ್ಮವನ್ನು ಶರೀರವನ್ನು ಮೀರಿ ಹೋಗ್ಬಿಡ್ತಾರೆ. ಮೀರಿದವರ ಯಾರು ಕಟ್ಕೊಂಡವರಲ್ಲ, ಯಾರಿಗೂ ಶರೀರ ಇಲ್ಲ. ನಿಮ್ ಶರೀರ ಇದೆ ಅಂತ ನೀವು ಅಂದ್ರೂ ನಿಮ್ ಹಠವೇ ಹೊರತು ನಿಮ್ಗೂ ಶರೀರ ಇದೆ ಅಂತ ತೋರ್ಸೋಕ್ಕಾಗಲ್ಲ. ಶರೀರ ಇದೆ ಅಂತ ಶರೀರದಲ್ಲಿ ಇಟ್ಕೊಂಡು ತೋರಿಸ್ತೀರೋ, ಶರೀರನ ಬೇರೆ ಕಡೆ ಬಂದು ತೋರಿಸ್ತೀರೋ. ಶರೀರದಲ್ಲಿ ಇದ್ದು ತೋರಿಸ್ತೀನಿ ಅಂದ್ರೆ ಅದಕ್ಕೆ ಎವಿಡೆನ್ಸ್ ಇಲ್ಲ. ಶರೀರಕ್ಕೆ ಬೇರೆ ಆಗ್ಬಿಟ್ರೆ ತೋರ್ಸೋಕೆ ಆಗಲ್ಲ. ಶರೀರ ಇದೆ ಅಂತ ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ಏನೋ ಹಂಡೆ ಒಳಗೆ ಕೂತ್ಕೊಂಡು ಹಂಡೆ ನೋಡ್ತೀನಿ ಇನ್ನು ಹಂಗೆ ಶರೀರದೊಳಗೆ ಕೂತ್ಕೊಂಡು ಶರೀರ ನೋಡ್ತೀನಿ ಅಂತ. ಹಂಡೆ ಒಳಗೆ ಕೂತ್ಕೊಂಡು ಹಂಡೆ ನೋಡ್ಬೇಕು, ಹಂಡೆಯಿಂದ ಹೊರಗೆ ಬಂದು ಹಂಡೆ ನೋಡ್ಬೇಕು. ಹಂಡೆ ಅಂತ ನೀರಿನ ಹಂಡೆ ಇರಲ್ಲ. ಮನೆ ಒಳಗೆ ಕೂತ್ಕೊಂಡು ಮನೆ ನೋಡ್ಬೇಕು, ಮನೆಯಿಂದ ಹೊರಗೆ ಬಂದು ಮನೆ ನೋಡ್ಬೇಕು. ಮನೆಯಿಂದ ಹೊರಗೆ ಬಂದ್ರೆ ಮನೆ ಪೂರ್ತಿ ಕಾಣಲ್ಲ, ಮನೆ ಒಳಗಿದ್ದು ಅಷ್ಟೇ ಕಾಣುತ್ತೆ, ಪೂರ್ತಿ ಕಾಣೋದೇ ಇಲ್ಲ. ಅದು ಮನೆ 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 ಅಂದ್ವಿ. ಯಾವುದು ಮನೆ, ಎಷ್ಟು ಮನೆ, ಹೇಗೆ ಮನೆ, ಯಾಕೆ ಮನೆ, ನಾಲ್ಕಕ್ಕೆ ಉತ್ತರ ಕೊಡೋದೇ ಇಲ್ಲ ಬುದ್ಧಿ. ಇಟ್ಕೊಂಡ್ಬಿಡಿದ್ರೆ ಅದೆಲ್ಲ ಪ್ರಶ್ನೆ ಮಾಡ್ಬಿಡ. ಮನೆ ಮನೆ ಇದೆ, ಮನೆ ಇದೆ, ಎಲ್ಲ ಸೇರಿ ಎಲ್ಲ ತಲೆ ಸೇರಿದೆ, ಅಲ್ಲೆಲ್ಲ ಸೇರುತ್ತೆ. ಯಾವುದು ಎಲ್ಲೂ ಸೇರಿಲ್ಲ. ಏನ್ ಸೇರಕ್ಕೆ ಏನಿದೆ ಅಲ್ಲೇ? ನಾವಾಗ ಬೇರೆ ಆಗಿದೆ ಸೇರಕ್ಕೆ. ಯೇ ಪುನಃ ಹೇತುಫಲಯೋ ಅಭಿನಿವಿಷ್ಟಾ ತೇಷಾಂ ಕಿಂ ಸ್ಯಾದಿತಿ ಉಚ್ಯತೆ. ಯಾರಾದರೂ ಹೇತು ಧರ್ಮಾಧರ್ಮದಲ್ಲೂ ಶರೀರದಲ್ಲೂ ಆಗ್ರಹ ಉಳ್ಳವರು, ಅಭಿನಿವೇಶ ಅನ್ನೋ ಹಠ, ಆಗ್ರಹ. ಏಕೊಂಡ್ರಿ ಏನೇನೆ ಪುಣ್ಯ ಪಾಪ ಇಲ್ವಾ, ಹೊಡೆದ್ರೆ ಪಾಪ ಬರಲ್ವಾ, ಹಿಂಸೆ ಮಾಡಿದ್ರೆ ಪಾಪ ಬರಲ್ವಾ, ದಾನ ಮಾಡಿದ್ರೆ ಖುಷಿ ಆಗಲ್ವಾ, ಪುಣ್ಯ ಬರಲ್ವಾ, ಏನು ಊಟ ಮಾಡಿಸಿದ್ರೆ ಏನಾದ್ರು ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಕೊಟ್ಟು ನೋಡಿ, ನಮ್ಮ ಕುಮಾರ $1 ಕೋಟಿ ಕೊಡಿ, ಎಷ್ಟು ಖುಷಿ ಆಗ್ತದೆ ಅಂತ ತೋರಿಸ್ತೀನಿ ನಿಮಗೆ. ಯಾರು ಕೊಡೋರಿಲ್ಲ, ಆ ವಿಷಯ ಬೇರೆ. $1 ಕೋಟಿ ಕೊಟ್ರೆ ತಕ್ಷಣ ಹೋಗ್ಬಿಟ್ಟು ಹೊಂಡ ಹೋಗ್ಬಿಟ್ಟು ಒಂದು ಕಾರ್ ತಂದು ನಿಲ್ಲಿಸ್ಬಿಡ್ತಾನೆ. ತಕ್ಷಣ ಒಂದು ಹೆಣ್ಮಕ್ಳು ರೈನ್ ಹೋಗ್ತಾ ಇರ್ತಾರೆ. ಏನು ಖುಷಿ ಆಗುತ್ತೆ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ ನಿಮಗೆ? ಕಾತುಗಳಲ್ಲ, ಏನು ತಗೋತೀಯ? ದನ ಕಟ್ತಾರಂತೆ ಮುಂಚೆ. ದನ ಕಟ್ಬಿಟ್ಟು ದೊಡ್ಡ ಬೆಲ್ಡು ಬಿಟ್ಟು ನಮ್ಮ ಅಣ್ಣ ಏನು ಹಸಿ ಕೆಲಸನೇ ಮಾಡಲ್ಲ, ಬರೀ ಇದ್ ಮಾಡ್ಬಿಟ್ಟು ಹಾಗೆ ಇಂದ. ಇಲ್ಲ ಕಣೋ, ಆಯಾ ಜಾತಿಯವರು ಆಯಾ ಕೆಲಸ ಮಾಡ್ತಾರೆ ಕಣೋ ಅಂತಂದೆ ನಾನು. ಕಪಾಳ ಹೊಡೆ ಬಂದ್ಬಿಟ್ಟು ಅದಂಗೆ ಏನ್ ದನ ಜಾತಿ ಇದ್ದೆ ನನ್ನ ಅಂತ. ಹೌದು ಕಣೋ, ಆಯಾ ಜಾತಿಯವರು ಅದು ಪ್ರಿಯವಾಗುತ್ತೆ, ನಮ್ಗೆ ಅದು ಇಷ್ಟ ಆಗಲ್ಲ, ಮಾಡೋಕ್ಕಾಗಲ್ಲ. ದೇವರಂತ ಒಳ್ಳೆ ಇದನ್ನು ಕೇಳ್ಕೊಬೋದಿಲ್ಲ, ಒಳ್ಳೆ ಸದ್ಬುದ್ಧಿ ಕೊಡು, ಅದು ಕೇಳ್ಕೊಬೇಕು. ಏನೇನೋ ಕೇಳ್ತೀಯ, ಹೌದು, ಯಾರ ಹತ್ರ ಏನಿಲ್ಲ ಅದು ಕೇಳ್ಕೊಬೇಕು. ನಿಮ್ಗೆ ಸದ್ಬುದ್ಧಿ ಇಲ್ಲ, ಸದ್ಬುದ್ಧಿ ಕೇಳ್ಕೊತೀರ, ನಮ್ಗೆ ಯಾಕೆ ಕೇಳ್ಬೇಕು? ನಾವ್ಯಾಕೆ ಕೇಳ್ಕೊಬೇಕು ಹಾಗೆ? ಬಹಳ ಬುದ್ಧಿವಂತ ನೀನು. ಶಿಂಸ್ಯಾದಿ ಉಚ್ಯತೆ. ಅವರಿಂದ ಏನಾಗತ್ತೆ, ಆ ಹೇತು ಫಲಗಳ ಆಗ್ರಹವುಳ್ಳವರಿಗೆ ಏನಾಗತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಅವ್ರಿಗೆ ಸಂಸಾರ ಬಿಟ್ಟಿದ್ದಲ್ಲ. ಯಾವದ್ದೇತು ಫಲಾವೇಶ ಯಾವದ್ದೇತು ಫಲೋದ್ಭವ ಕ್ಷೀಣೇ ಹೇತು ಫಲಾವೇಶೇ ನಾಸ್ತಿ ಹೇತು ಫಲೋದ್ಭವ. ಯಾವತ್ ಹೇತುಫಲಾವೇಶಃ ತಾವತ್ ಹೇತುಫಲೋದ್ಭವಃ ಕ್ಷೀಣೆ ಹೇತುಫಲಾವೇಶೆ ನ
ಅಸ್ತಿ ಹೇತು ಫಲೋದ್ಭವಃ. ಆವೇಶ ಅಂತ ಪದ ಹಾಕಿದ್ದಾರೆ. ಆವೇಶ ಅಂದ್ರೆ ಹಠ ಇದೆ ಇದೆ, ಧರ್ಮ ಧರ್ಮ ಇದೆ, ಪುಣ್ಯ ಪಾಪ ಇದೆ, ಪ್ರಪಂಚ ಇದೆ, ಏನು ಇಲ್ಲ ಇಲ್ಲ ಅಂತಿರಲ್ಲ, ಎಲ್ಲ ಇದೆ ಇದೆ ಇದೆ, ಯಾಕಪ್ಪ ಅಂದ್ರೆ ಇದೆ, ಆದ್ರಿಂದ ಇದೆ ಅಷ್ಟೇ. ದೇಹ ಇದೆ ಯಾಕಪ್ಪ ಅಂದ್ರೆ ಇದೆ, ಪುಣ್ಯ ಪಾಪ ಇದೆ ಯಾಕಪ್ಪ ಅಂದ್ರೆ ಇದೆ, ಆದ್ರಿಂದ ಇದೆ ಅಷ್ಟೇ. ಕಾಣ್ತಾ ಇದೆ ಇದೆ, ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ, ಇಲ್ಲ ಇಲ್ಲ ಅಂದ್ಬಿಡ್ತೀರಲ್ಲ. ಧರ್ಮವೂ ಇದೆ, ದೇಹವೂ ಇದೆ, ಪ್ರಪಂಚವೂ ಇದೆ ಅಂತ ಹೇಳಿ ಈ ರೀತಿಯಾದ ಹಠ, ಆಗ್ರಹ, ಆವೇಶ ಎಲ್ಲಿವರೆಗಿರುತ್ತೋ, ಯಾವತ್ತೂ ಎಲ್ಲಿವರೆಗಿರುತ್ತೋ ತಾವತ್ ಹೇತು ಫಲ. ಅಲ್ಲಿವರೆಗೆ ನಿಮಗೆ ಧರ್ಮಾಧರ್ಮೂ ಬಿಟ್ಟಿದ್ದಲ್ಲ, ಶರೀರವೂ ಬಿಟ್ಟಿದ್ದಲ್ಲ, ಸಂಸಾರವೂ ಬಿಟ್ಟಿದ್ದಲ್ಲ. ಹೌದು, ನೀವೇ ನಿಮ್ ಸಂಸಾರ ಗಂಟು ಹಾಕೊಂಡ್ರಿ, ನಿಮ್ ಕೊರಳಿಗೆ ಸಂಸಾರವನ್ನು ಈ ಪುಣ್ಯ ಪಾಪವನ್ನು ನೀವೇ ಗಂಟು ಹಾಕೊಂಡ್ರಿ. ಕ್ಷೀಣೆ ಹೇತು ಫಲ. ವಿವೇಕದಿಂದ ಅಯ್ಯೋ ಪುಣ್ಯ ಪಾಪವೂ ಕಲ್ಪನೆ, ತೋರಿಕೆ, ಮತ್ತು ಶರೀರವೂ ಕಲ್ಪನೆ. ಶರೀರ ಉಪಲಕ್ಷಣ, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಇದೆಲ್ಲವೂ ತೋರಿಕೆ, ಕಲ್ಪನೆ ಇರೋದಲ್ಲ ಆತ್ಮನೊಬ್ಬನೇ ಅಂತ ಗೊತ್ತಾಗುತ್ತಲೇ ನಾಸ್ತಿ ಹೇತು ಫಲೋದ್ಭವ. ಇನ್ನಾಯ್ತು. ಇನ್ನು ಅವನಿಗೆ ಹುಟ್ಟೂ ಇಲ್ಲ, ಧರ್ಮಾಧರ್ಮವೂ ಇಲ್ಲ, ಸಂಸಾರವೂ ಇಲ್ಲ, ಮುಕ್ತನಾದವನು. ಅವನು ಮುಕ್ತನಾದ ಅಂತ ಔಪಚಾರಿಕ ಹೇಳಬೇಕು. ಯಾವತ್ತಾದ್ರು ಬದ್ಧನಾಗಿದ್ರೆ ಮುಕ್ತನಾದ ಅನ್ಬೇಕು. ಯಾವತ್ತೂ ಬದ್ಧನೇ ಅಲ್ಲ ಅವನು, ಮುಕ್ತ ಅಂದೇನು. ಹೌದು, ನಾವು ಅಜ್ಞಾನದಿಂದ ಬದ್ಧರಾಗಿದ್ದೀವೇ ಹೊರತು ಪ್ರಪಂಚದಲ್ಲಿ ಯಾರು ಬದ್ಧರಿಲ್ಲ, ಯಾರಿಗೂ ಸಂಸಾರ ಇಲ್ಲ, ಯಾರಿಗೂ ದೇಹಂಜ ಮನೋಬುದ್ಧಿ ಇಲ್ಲ, ಯಾರಿಗೂ ಪುಣ್ಯ ಪಾಪವೂ ಇಲ್ಲ. ಆದ್ರೂ ಎಲ್ಲ ಇದೆ ಸ್ವಾಮಿ, ನೀವನ್ನಿ ಇಲ್ಲ, ನಿನ್ಗೆ ಏನೋ ಹೇಳ್ಕೊಳ್ಳಿ, ನಮಗಿದೆ ಯಾಕಪ್ಪ ಅಂತ ಇದೆ, ಆದ್ರಿಂದ ಇದೆ ಅಷ್ಟೇ. ಸರಿ ಅಂದ್ಕೊಳ್ಳಿ, ಅನುಭವಿಸ್ಕೊಳ್ಳಿ ಅಷ್ಟೇ. ನಂಗೆ ಹಲ್ಲಿ ಇದೆ ಹೊಟ್ಟೊಳಗೆ ಅಂದ್ರೆ ನಾವೇನ್ ಮಾಡೋಣ? ನಂಗೆ ಹಲ್ಲಿ ಇದೆ ಕಣ್ರಿ, ನಾವು ಇಲ್ಲೇ ಕಣ್ರಿ, ಹಲ್ಲಿ ಇದೆ ಇದೆ. ಸರಿ, ಹಲ್ಲಿ ಇದೆ ಅಂದ್ರೆ ಹೆಂಗ್ ತೆಗಿಯೋದಾ? ಇದೆ ಅನ್ಕೊಂಡ್ಬಿಟ್ಟಿದ್ದಾನೆ. ಸರಿ, ಒಂದ್ ಮಾತ್ರೆ ಕೊಡ್ತೀನಿ, ಕಣ್ಣಿಗೆ ಬಟ್ಟೆ ಕಟ್ತೀನಿ, ಆ ಹಲ್ಲಿ ತೆಗಿತೀನಿ, ನಾ ತೆಗೀರಿಪ್ಪ ಅಂತ. ಯಾವುದೋ ಒಂದು ಹಲ್ಲಿ ಸಾಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ತಂದಿಟ್ಟು ಅವ್ನಿಗೆ ಆ ಮಾತ್ರೆ ಕೊಟ್ಟು ಆ ಪಾತ್ರೆಗೆ ಅವ್ನು ವಾಂತಿ ಮಾಡಿಸಿ, ನೋಡು ಇನ್ನು ಹೊಟ್ಟೆ ಹಲ್ಲಿ ಬಂತು ಅಂತ ತೋರಿಸ್ಬೇಕಷ್ಟೆ. ಹೊಟ್ಟೆ ಇರೋ ಹಲ್ಲಿ ತಗೊಂಬರಕ್ಕಾಗಲ್ಲ, ಯಾಕೆ ಇಲ್ಲಲ್ಲ, ಅಲ್ಲಿ ಇಲ್ಲದೆ ಇರೋದು ಹೆಂಗೆ ತಗೊಂಬರಕ್ಕಾಗತ್ತೆ? ಏನ್ ಮಾಡ್ಬೇಕು? ಯಾವೋ ಪಾಪ ಅದು ಪಾಡಿಗಿತ್ತು, ಅದು ಆರಾಮಾಗಿ ಹಲ್ಲಿ, ಅದನ್ನ ಸಾಯಿಸೋದು ಬೇರೆ ಪಾಪ. ಆ ಹಲ್ಲಿನ ಸಾಯಿಸಿ ಅದನ್ನ ಪಾತ್ರೆಗೆ ಹಾಕೊಂಡು ಅದ್ರ ಮೇಲೆ ವಾಂತಿ ಮಾಡಿಸಿ ನೀನು ಹೊಟ್ಟೆ ಹಲ್ಲಿ ಬಂತು ನೋಡು ಅಂತ ತೋರಿಸೋದು. ಆಹಾ, ಹಂಗೆ ವೇದಾಂತಿಗೆ ಮಾಡೋದು ಏನಪ್ಪಾ ಅಂದ್ರೆ, ಇಡೀರು ಸಂಸಾರಿತ್ವನು, ದೇಹಾದಿಗಳನ್ನು, ಧರ್ಮಾಧರ್ಮವನ್ನು ನೋಡಿ ನಿಮ್ಗೆ ಇದೇ ಇದೆ ಅನ್ಕೊಂಡಿದ್ದೀರಲ್ಲ, ಇದೆಲ್ಲ ಇಲ್ಲ ಕಣ್ರೋ, ಬರೀ ತೋರಿಕೆ ಕಣ್ರೋ, ಕಲ್ಪನೆ ಕಣ್ರೋ, ನಿಮ್ಮ ಅನುಭವದಲ್ಲಿ ಇಲ್ಲ ಕಣ್ರೋ. ನಿಮ್ಮ ಅನುಭವದಲ್ಲಿ ಇದ್ದ ನಿದ್ದೆಗೂ ಬರ್ಬೇಕಾಗಿತ್ತು ಕಣ್ರೋ. ಸ್ವರೂಪದಲ್ಲಿ ಇದ್ದದ್ದು ಬಿಟ್ಟೋಗಲ್ಲ, ಬಿಟ್ಟೋಗೋದು ಸ್ವರೂಪದಲ್ಲಿಲ್ಲ. ನಿದ್ದೆಯಲ್ಲಿ ಬಿಟ್ಟೋಗತ್ತೋ ಇಲ್ವಾ ನೋಡ್ಕೋ. ಹೌದು, ಸುಶುಪ್ತಿಯಲ್ಲಿ ಯಾವುದು ಇರಲ್ಲ ಅಂದ್ಮೇಲೆ ನಿನ್ಗೆ ಯಾವುದು ಅಂಟಿಲ್ಲ, ನಿನ್ಗೆ ಯಾವುದು ಸೇರಿಲ್ಲ. ತಿಳ್ಕೊ ಅದನ್ನ, ಈಗಲೂ ಹಾಗೆ ಇದೀನಿ ಅಂತ ಈಗಲೂ ಹಾಕ್ಬೇಕು. ಇವಾಗ ಹಂಗೆ ತಿಳ್ಕೊಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ, ಯಾಕಪ್ಪ ಅಂದ್ರೆ ಇದೆ, ಹೆಂಗಯ್ಯ ಇದೆ ಅಂದ್ರೆ ಕಾಣುತ್ತೆ, ಹೆಂಗಯ್ಯ ಕಾಣುತ್ತೆ ಅಂದ್ರೆ ನಾನು ಆಗಿದ್ದೀನಲ್ಲ. ಹೆಂಗಯ್ಯ ನೀನ್ ಆಗ್ಬಿಟ್ಟೆ ಅಂದ್ರೆ ಅಯ್ಯೋ ನೀನ್ ಹಂಗಲ್ಲ ಅನ್ಬೇಡಿ. ನೀನ್ ತುಂಬಾ ಪ್ರಶ್ನೆ ಮಾಡಿ ನಂಗೆ ಉತ್ತರ ಕೊಡಕ್ಕಾಗಲ್ಲ. ನಂಗಿದೆ, ನಾನು ಅವ್ರು, ನಾನು ಗಂಡು, ನಾನು ಹೆಣ್ಣು, ನಾನು ಅಪ್ಪ, ನಾನು ಮುದುಕ, ನಾನು ಅಂತ ಬಿಟ್ಕೊಂಡು. ಸರಿ, ನೀನ್ ನಾಳೆ ಬರ, ಏನಾದ್ರು ಮಾಡ್ಕೊ, ಪುಣ್ಯ ಪಾಪ ಮಾಡು, ಕರ್ಮ ಮಾಡು, ಸಾಯ್, ಒದ್ದಾಡು, ನಾನೇನು ಹೇಳಿ, ನೀನ್ ನಾಳೆ ಬರ ಅಷ್ಟೇ. ನೀನ್ ಏನು ಮಾಡಕ್ಕಾಗಲ್ಲ. ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ನೀನ್ ಏನ್ ಮಾಡೋದಮ್ಮ? ಹೇಳ್ತಾ ಇದನ್ನೇ ಹೇಳ್ಬೇಕು ಮತ್ತೆ ಮತ್ತೆ. ಇಲ್ಲ ಹೋಗ, ಎಲ್ಲ ಮಹಾತ್ಮರ ಸೇವೆ ಮಾಡ್ಕೊಂಡಿರೋ ಪುಣ್ಯಾತ್ಮರ ಅನುಗ್ರಹ ಯಾವತ್ತಾದ್ರೂ ಇವನಿಗೆ, ಆ ನಾರದರಿಗೆ ಹೋದ ಜನ್ಮದಲ್ಲಿ ಆ ಸನ್ಯಾಸಿಗಳು ಸಿಕ್ಕಿ ಒಳ್ಳೆ ಸಂಸ್ಕಾರ ಕೊಟ್ಟು ಉಪದೇಶ ಕೊಟ್ಟು ಮಾಡಿದ್ರಲ್ಲ, ಆ ರೀತಿ ನಿಂಗೆ ಯಾರು ಮಹಾತ್ಮ ಸಿಕ್ಕಿ ಅವರ ಅನುಗ್ರಹದಿಂದ ನಿಂಗೆ ಅಂತರ್ಮುಖತೆ ಬೆಳೆದು ಆ ತತ್ವಜ್ಞಾನ ಆಗ್ಬೋದು, ಮಾಡ್ಕೊ. ಅಲ್ಲಿ ನಾನು ಹೇಳಿದ ಅರ್ಥವಾಗಲಿಲ್ಲ ಇಷ್ಟೇ. ಇದಕ್ಕೆ ನಹಿ ರಕ್ಷತಿ ಡುಕ್ರಿಂಕರಣೆ, ಏನು ಡುಕ್ರಿಂಕರಣ ರಕ್ಷಣೆ ಮಾಡಲ್ಲ ಇಷ್ಟ. ಧರ್ಮಾಖ್ಯಸ್ಯ ಹೇತೋಃ ಅಹಂ ಕರ್ತಾ ಮಮ ಧರ್ಮಾಧರ್ಮೌ ತತ್ಫಲಂ ಕಾಲಾಂತರೇ ಕ್ವಚಿತ್ ಪ್ರಾಣಿ ನಿಕಾಯೇ ಜಾತಃ ಭೋಕ್ಷ್ಯೇ ಇತಿ ಯಾವದ್ ಹೇತುಫಲಯೋಃ ಆವೇಶಃ ಹೇತುಫಲ ಆಗ್ರಹಃ ಆತ್ಮನಿ ಅಧ್ಯಾರೋಪಣಂ ತಚ್ಚಿತ್ತತಾ ಇತ್ಯರ್ಥಃ. ಧರ್ಮಾಧರ್ಮ ಎಂಬ ಹೆಸರಿನ ಆಖ್ಯಾನ ಹೆಸರು. ಧರ್ಮಾಧರ್ಮ ಹೆಸರಿನ ಈ ಹೇತುಗಳು ಅಂದ್ರೆ ಕಾರಣಗಳು. ಹಂಗೆ ನಾನು ಧರ್ಮಾಧರ್ಮಕ್ಕೆ ಕರ್ತೃ, ಧರ್ಮಾಧರ್ಮಗಳನ್ನು ನಾನು ಮಾಡಬೇಕು ಅಂದ್ರೆ ಅಧರ್ಮವನ್ನು ಬಿಡೋದನ್ನ ಮಾಡಬೇಕು, ಧರ್ಮವನ್ನು ಅನುಷ್ಠಾನ ಮಾಡೋದನ್ನ ಮಾಡಬೇಕು, ಎರಡು ಮಾಡಬೇಕು. ಅಧರ್ಮವನ್ನು ಬಿಡೋದು ಅನ್ನೋದನ್ನ ಮಾಡಬೇಕು, ಧರ್ಮವನ್ನು ಮಾಡೋದು ಅನ್ನೋದನ್ನ ಮಾಡಬೇಕು. ಹಾಗೆ ಅಲ್ಲ, ಬಿಡೋದು ಒಂದು ಕರ್ತವ್ಯವೇ, ಇದು ಮಾಡೋದು ಒಂದು ಕರ್ತವ್ಯವೇ. ಅಧರ್ಮ ಬಿಡೋದು ಒಂದು ಕರ್ತವ್ಯ. ಅಯ್ಯೋ ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಯಾರಿಗೂ ತಪ್ಪು ಅನ್ಯಾಯ ಮಾಡಬಾರ್ದು.
ಅಂತ ಹೇಳಿ ಧರ್ಮಗಳು ನನಗೆ ಕರ್ತವ್ಯ ಅಂದ್ರೆ ಒಂದು ಬಿಡೋದು ಒಂದು ಮಾಡೋ ಕರ್ತವ್ಯ. ಅದರ ಫಲವನ್ನು ಚೆನ್ನಾಗಿ ಧರ್ಮಾನುಷ್ಠಾನ ಮಾಡಿ 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 ಅದನ್ನ ಚೆನ್ನಾಗಿ ಡಬ್ಬಿಗಳಿಗೆ ಹೋಗಿ ಚೆನ್ನಾಗಿ ದುಡ್ಡು ತುಂಬಿಟ್ಕೊಂಡ್ಬಿಟ್ಟು ಯಾವತ್ತೂ ಒಂದು ಓಪನ್ ಮಾಡಿ ಎಷ್ಟು ದುಡ್ಡು ಇದೆಯಾ, ಇದಕ್ಕೊಂದು ಮೊಬೈಲ್ ತಗೊಳ್ತೀನಿ, ಇದಕ್ಕೊಂದು ಇನ್ನೊಂದು ತಗೊಳ್ತೀನಿ, ಅದಕ್ಕೊಂದು ಮತ್ತೊಂದು ತಗೊಳ್ತೀನಿ, ಇನ್ನೊಂದು ತಗೊಂಡು ಕತೆ ಕಟ್ಕೊಳ್ತಾರಲ್ಲ, ಒಂದು ಟೇಪ್ ರೆಕಾರ್ಡ್ ತಗೊಳ್ತೀನಿ, ಅದು ಕ್ಲೇಶ ಕಟ್ಕೊಳ್ಳೋದು ತಗೊಂಡು ಕಾಲಾಂತರದಲ್ಲಿ ಯಾವುದೋ ಒಂದು ಶರೀರ ಪ್ರಾಣಿ ನಿಕಾಯ ಅಂದ್ರೆ ಶರೀರ ಅಂತ ಅರ್ಥ. ನಿತರಾಂ ಕಾಯಹಾನೆ ನಿಶ್ಚಯೇನ ಕಾಯ ನಿಕಾಯ, ಅಲ್ಲಿ ಮುಳುಗಿರುವಂತಹದ್ದು ಅಂತ. ಪ್ರಾಣಿ ಶರೀರದಲ್ಲಿ ಅಲ್ಲಿ ಹುಟ್ಕೊಂಡ್ಬಿಟ್ಟು ನಾನು ಈಗ ಮಾಡಿದ್ದಾದ ಪುಣ್ಯ ಪಾಪನೆಲ್ಲ ನಾನು ಅನುಭವಿಸ್ತೀನಿ. ಚೆನ್ನಾಗಿ ಬೆಣ್ಣೆ ತಿನ್ನೋ ಹಾಗೆ ಪುಣ್ಯ ಪಾಪನೆಲ್ಲ ತಿಂತೀನಿ, ಹಣ್ಣು ಹಂಪಲು ತಿಂತೀನಲ್ಲ ಹಾಗೆ ಇಲ್ಲಿ ಮಾಡಿದ ಪುಣ್ಯ ಪಾಪ ಫಲವನ್ನೆಲ್ಲ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಶರೀರ ತಗೊಂಡು ಅಲ್ಲಿ ಅನುಭವಿಸ್ತಾ ಇರ್ತೀನಿ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಅಭಿನಿವೇಶ ಹಠ ಎಲ್ಲಿವರೆಗೆ ಈ ಹೇತು ಫಲಗಳಲ್ಲಿ ಧರ್ಮಾಧರ್ಮಗಳಲ್ಲೂ ಶರೀರದಲ್ಲೂ ಆಗ್ರಹ ಹಠ ಇರುತ್ತದೆಯೋ, ಆತ್ಮನ ಮೇಲೆ ನಿಮ್ಮ ಮೇಲೆ ನಮ್ಮ ಮೇಲೆ ನಾವು ನಮ್ಮ ಸ್ವರೂಪದ ಮೇಲೆ ಇದನ್ನು ಹುಟ್ಟಾಕೊಳ್ತೀವೋ, ಆ ಚಿತ್ತ ಉಳ್ಳವರಾಗ್ತೀವೋ, ಅಲ್ಲಿವರೆಗೂ ಸಂಸಾರ ಪಿಶಾಚಿ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಈಗ ಪಿಶಾಚಿ ನೆರಳು ಅಟ್ಟಿಸ್ಕೊಂಡ್ಬರುತ್ತಲ್ಲ ನಮ್ಮ ನೆರಳು ನಮ್ಮನ್ನ, ಹಾಗೆ ಈ ಧರ್ಮಾಧರ್ಮಗಳು ಬಿಡಲ್ಲ, ಶರೀರಗಳು ಬಿಡಲ್ಲ, ಅಟ್ಟಿಸ್ಕೊಂಡ್ ಬರ್ತಾನೆ ಇರುತ್ತೆ. ಆ ಕಾನ್ಸೆಪ್ಟ್ ಇದೆಯಲ್ಲ, ನಾನು ಹುಟ್ಟುಬಿಟ್ಟಿದ್ದೀನಿ, ನಾನು ಬೆಳೀತಾ ಇದ್ದೀನಿ, ನಂಗೆ ಇಷ್ಟು ವಯಸ್ಸು ಆಯ್ತು, ಈ ಸ್ವಲ್ಪ ನಾನು ಸಾಯ್ತೀನಿ, ಸತ್ಮೇಲೆ ನಾನು ಒಳ್ಳೆ ಜನ್ಮಕ್ಕೆ ಹೋಗ್ಬೇಕು, ಒಳ್ಳೆ ಲೋಕಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು, ಚೆನ್ನಾಗಿ ಜಪ ತಪ ಅನುಷ್ಠಾನ ಪೂಜೆ ಪುರಸ್ಕಾರ ದಾನ ಧರ್ಮ ವ್ರತ ನಿಯಮ ಮಾಡ್ಕೋಬೇಕು. ಇದೆಲ್ಲ ಮಾಡ್ಬಿಟ್ರೆ ಚೆನ್ನಾಗಿ ಉತ್ತಮ ಲೋಕಕ್ಕೆ ಹೋಗ್ತೀನಿ, ಆದಷ್ಟು ಮ್ಯಾಕ್ಸಿಮಮ್ ಮಾಡ್ತೀನಿ ಅಂತ ಅನ್ಕೊಂಡು ಮುಟ್ಟಾಗಿ ಮಾನಸ ಭಜರೇ ರಘುರಾಮಂ ರಘುರಾಮಂ ಭಜಕಮಂದಾರ ಅತಿಥೋದ್ಧಾರಂ ದೈತ್ಯ ವಿದೂರಂ ಭಜರೇ ಶ್ರೀರಾಮಂ ಅಂತ ಭಜನೆ ಮಾಡ್ತಾ ಇರ್ತಾನೆ, ಮನಸ್ಸಲ್ಲೇ ಮಾಡ್ತಾ ಇರ್ತಾನೆ. ಒಬ್ಬನೇ ಇದ್ದಾಗಲೂ ಒಂದು ಭಯ ಒಳಗಡೆ ಇದೆ, ಎಲ್ಲಿ ಹೋಗ್ಬಿಡ್ತೀನೋ ಅಂತ. ಅದಕ್ಕೆ ಭಜರೇ ಶ್ರೀರಾಮ್ ಪ್ರೇಮದಿಂದ ಮಾಡ್ತಿರಲ್ಲ, ಭಯದಿಂದ ಮಾಡ್ತಿರ್ತಾನೆ. ಎಲ್ಲಿ ನನ್ನ ಅಪ್ಪ ತಗೊಂಡೋಗಿ ಯಾವ ಗುಂಡಿ ಹಾಕ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಭಗವಂತನ ಧ್ಯಾನ ಮಾಡ್ತಿರ್ತಾನೆ. ಎಲ್ಲಿ ಭಯವಿದೆಯೋ ಅಲ್ಲಿ ಪ್ರೇಮ ಇರಲ್ಲ, ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಭಯ ಇರಲ್ಲ. ಈ ಗುಟ್ಟು ಗೊತ್ತಿಲ್ಲ ಅವನಿಗೆ. ಪರಮಾತ್ಮ ಮೇಲೆ ಭಯ ಅಂದ್ರೆ ಅದು ಭಕ್ತಿಯ ಒಂದು ಇದು ನವಲೇಶವೂ ಇಲ್ಲ ಅಂತ ಅರ್ಥ. ಆತ್ಮನಾಗಿ ಅತ್ಯಂತ ಪ್ರಿಯ ತಮನವನು, ಅತ್ಯಂತ ಪ್ರೀತಿ ಪಾತ್ರನು, ಅವನಲ್ಲಿ ಭಯ ಅಂದ್ರೆ ಭಯ ಇದ್ದವರಿಗೆ ಪ್ರೇಮ ಬರಲ್ಲ. ಭಗವಂತ ಮೇಲೆ ಎಷ್ಟು ಅವನು ಪ್ರಿಯ, ಅವನು ಸುಹೃತ್ತು ಅಂತಂದ್ರೆ ಅತ್ಯಂತ ಹಿತೈಷಿ ಪ್ರಿಯತಮನಾದವನು. ಹಾಗಾದ್ರಿಂದ ಅಲ್ಲಿ ಬಾಕಿ ಕಳ್ಳರ ಮೇಲೆ ಭಯ ಇಟ್ಕೋ, ಇದ್ರ ಮೇಲೆ ಭಯ ಇಟ್ಕೋ, ಪಾಪದ ಮೇಲೆ ಭಯ ಇಟ್ಕೋ, ಭಗವಂತನ ಮೇಲೆ ಭಯ ಬರೋದೇ ಇಲ್ಲ, ಅರ್ಥ ಇಲ್ಲ. ತಾವತ್ ಅಲ್ಲಿವರೆಗೆ ಹೇತುಫಲಗಳ ತಾವತ್ ಹೇತುಫಲಯೋ ಉದ್ಭವ ಧರ್ಮಾಧರ್ಮಯೋ ತತ್ಫಲಸ್ಯ ಚ ಅನುಚ್ಛೇದೇನ ಪ್ರವೃತ್ತಿ ಇತ್ಯರ್ಥಃ. ಅಲ್ಲಿವರೆಗೆ ಹೇತುಫಲಗಳ ಉದ್ಭವನೇ ಉಂಟಾಗ್ತಾನೇ ಇರುತ್ತೆ. ಧರ್ಮಾಧರ್ಮಗಳು ಮತ್ತು ಅದರ ಫಲವು ತುಂಡಾಗದೇನೆ ಒಂದು ಸಾಲ ನಿರಂತರ ಬರ್ತಾನೇ ಇರುತ್ತೆ. ಮಾತಾ ಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇ ಶುನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೇ. ನಂಗೆ ಎಷ್ಟು ಕೋಟಿ ತಂದೆ ತಾಯಿ ಆಗಾಯ್ತೋ, ಎಷ್ಟು ಕೋಟಿ ಹೆಂಡತಿ ಮಕ್ಕಳಾಗಾಯ್ತೋ, ಎಷ್ಟು ಕೋಟಿ ನಿಂಗೆ ಇದೆ ಜನ್ಮ. ಅಯ್ಯೋ, ಒಂದೊಂದು ಜನ್ಮದಲ್ಲೂ ಅಪ್ಪ ಅಮ್ಮ, ಒಂದೊಂದು ಜನ್ಮದಲ್ಲೂ ಹೆಂಡತಿ ಮಕ್ಕಳು, ಒಂದೊಂದು ಜನ್ಮದಲ್ಲೂ ಕಟ್ಕೊಂಡು ಬಿಡ್ತಾನೆ ಕಟ್ಕೊಳ್ತಾ ಇದೀನಿ ಬಿಡ್ತಾ ಇದೀನಿ. ಪ್ರತಿಯೊಂದು ಜನ್ಮದ ಇದೇ ಕೆಲಸ ಮಾಡೋದು. ಈ ಜನ್ಮದ ಇವನು ಗಂಡ, ಇವನು ಹೆಂಡತಿ, ಇವನ ಮಕ್ಕಳು, ಇದು ಬಿಟ್ಟು ಇನ್ಯಾವನು ಹೆಂಡತಿ, ಇನ್ಯಾವನು ಗಂಡ. ಒಟ್ಟು ಪ್ರಪಂಚದ ಎಲ್ಲಾ ಹುಡುಗಿರು ಹೆಂಡತಿ ಆಗಿದ್ದಾರೆ, ಎಲ್ಲಾ ಹುಡುಗರು ಗಂಡ ಆಗ್ಬಿಟ್ಟಿದ್ದಾರೆ. ಎಲ್ಲಾ ಜನ್ಮಕ್ಕೆ ಹೋಗ್ಬಿಟ್ರೆ ಇನ್ನು ಕೋಟಿ ಜನ್ಮಕ್ಕೆ ಹೋದ್ರೆ ಗಂಡ ಆಗದೆ ಇರೋ ಪುರುಷ ಇಲ್ಲ, ಹೆಂಡತಿ ಆಗೋರು ಹೆಂಗಸೇ ಇಲ್ಲ. ಜಗತ್ತಿನ ಎಲ್ಲಾ ಹೆಂಗಸರು ಹೆಂಡತಿ ಆಗಿದ್ದಾರೆ, ಎಲ್ಲಾ ಪುರುಷರು ಗಂಡ ಇದೆ, ಇದೇ ಜನ್ಮದಲ್ಲಲ್ಲ. ಬಟ್ ಅನೇಕ ಕೋಟಿ ಆಗಿದ್ದಾರೆ. ಇನ್ನೆಷ್ಟು ಗಂಡ ಕಟ್ಕೊಳ್ತೀವೋ, ಗಂಡ ಅಂತ ಹಾಕೋಣ, ಕಟ್ಕೋಬೇಡ ಗಂಡನ್ನ. ಅಯ್ಯೋ, ಅದು ಗಂಡ ಯಾವ ಗಂಡನು ಕಟ್ಕೊಳಕ್ ಹೋಗ್ಬೇಡ, ಸಾಕು ಆತ್ಮನಲ್ಲಿ ಸ್ವಸ್ಥನಾಗಿರುತ್ತೆ. ಈ ಧರ್ಮಾಧರ್ಮಗಳ ಫಲವನ್ನ ಅನುಚ್ಛೇದೇನ ತುಂಡಾಗದೇನೆಯೇ ಆ ಪ್ರವೃತ್ತಿ ಆಗ್ತಾನೇ ಇರುತ್ತೆ, ಹೋಗ್ತಾನೆ ಇರುತ್ತೆ. ಯದಾ ಪುನಃ ಮಂತ್ರ ಔಷಧಿ ವೀರ್ಯೇಣೇವ ಗ್ರಹಾವೇಶ ಯಥೋಕ್ತ ಅದ್ವೈತ ದರ್ಶನೇನ ಅವಿದ್ಯೋದ್ಭೂತ ಹೇತು ಫಲಾವೇಶ ಅಪರೀತೋ ಭವತಿ ತದಾ ತಸ್ಮಿನ್ ಕ್ಷಣೇ ನಾಸ್ತಿ ಹೇತು ಫಲೋದ್ಭವ.
ಯದಾ ಪುನಃ ಯಾವಾಗಲಾದರೋ ಕ್ಷೀಣೆ ಕ್ಷೀಣೆ ಅಲ್ಲ ಹಾ ಕ್ಷಣೆ ಕ್ಷಣ ಇದೆಯಾ ಕ್ಷೀಣೆ ತಸ್ಮಿನ್ ಕ್ಷೀಣೆ ಓ ಕ್ಷಣೆ ಬಿಟ್ಟ ತಸ್ಮಿನ್ ಕ್ಷೀಣೆ ತಸ್ಮಿನ್ ಕ್ಷಣ ಕ್ಷೀಣೆ ನಾಸ್ತಿ ಬರೋದು ಅಂದಾಗ ಆ ಕ್ಷಣದಲ್ಲಿಯೇ ಫುಲ್ ನಾಶವಾಯಿತು ಅಂತ ಆಗುತ್ತೆ ಬೇಡ ಆತ್ಮಜ್ಞಾನ ಬೇಕಾ ಅದು ಬೇಕು ಅಂತ ನಶ್ಯ ಬೇಕು ಅಂದ್ರೆ ನಶ್ಯ ಅಲ್ಲ ಅದು ತಗೊಳಕ್ಕೆ ನಶ್ಯ ತಗೊಂಡು ಅದು ಕೊಡಿ ಕೊಡಿ ನಮಗೂ ಆತ್ಮಜ್ಞಾನ ನಶ್ಯ ಸೇರ್ತೀನಿ ಇಂದ ಅಂಥದ್ದಲ್ಲ ಆತ್ಮಜ್ಞಾನ ಯಾವಾಗಲಾದರೂ ಏನೋ ಒಂದು ಆವೇಶ ಹೊಕ್ಕಿದವನಿಗೆ ಏನೋ ಒಂದು ಪಿಶಾಚೋಚ್ಚಾಟನ ಮಂತ್ರ ಅಂತ ಒಂದು ಮಂತ್ರ ಇದೆ ಆ ಪಿಶಾಚೋಚ್ಚಾಟನ ಮಂತ್ರ ಹಾಕ್ಬಿಟ್ರೆ ಈ ಸತ್ತೋದವರು ಮೈ ಮೇಲೆ ಬರ್ತಾರೆ ಅಂತ ಈ ಹಳ್ಳಿ ಕಡೆ ಎಲ್ಲ ಭಾರಿ ಉಂಟು ಅದು ಯಾರೋ ಒಬ್ಬ ಸತ್ತೋಗಿರ್ತಲ್ಲ ಬಾಣಂತಿ ಗೇಣಂತಿ ಸತ್ತೋಗ್ಬಿಟ್ರೆ ಮಧ್ಯ ವಯಸ್ಸಿನವ್ರು ಸತ್ತೋಗ್ಬಿಟ್ರೆ ಅವರು ಯಾರ ಮನಸ್ಸು ದುರ್ಬಲವಾಗಿರುತ್ತೋ ಅವ್ರ ಮೇಲೆ ಹೊತ್ಕೊಂಡ್ಬಿಡ್ತಾರೆ ಹೊತ್ಕೊಂಡ್ಬಿಟ್ಟು ದಾಡ್ತಾ ಇರ್ತಾರೆ ವಿಲಿ ದಾಡ್ಸಿರ್ತಾರೆ ನಮ್ಮೂರಲ್ಲಿ ಒಬ್ರಿಗೆ ಆಗಿತ್ತು ನಾನು ನೋಡಕ್ ಹೋಗಿದ್ದೆ ಅವ್ರು ಥೇಟ್ ಅವರಾಗೆ ಮಾತಾಡ್ತಾರೆ ಅವರು ಆ ಸತ್ತೋದವ್ರು ಹೆಂಗ್ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಅವ್ನು ಎಲ್ಲ ಗೆಲ್ಲ ಹೇಳ್ತಾರೆ ನಾನು ತೋರಿಸ ಮಾಡೋದು ಎಲ್ಲ ಹೇಳ್ತಿರ್ತಾರೆ ಅಷ್ಟೇ ಆಗುತ್ತೆ ಅದು ಹೆಂಗ ಅವನೊಳಗೆ ಪ್ರವೇಶ ಮಾಡ್ತಾ ಹೊಕ್ಕಬಿಟ್ಟು ಹೆಂಗ್ ಮಾಡ್ತಾ ಗೊತ್ತೋ ಅವರು ಒಂದು ಕೊಡಗೂ ಕುಡಿದು ಬಿಡ್ತಾರೆ ನಾನು ನೋಡಿದೆ ನನ್ನ ಎದುರಲ್ಲೇ ನಮ್ಗೆ ಬಾಯಾರಿಕೆ ನಮ್ಗೆ ನೀರು ಕೊಡು ಅಂದ್ರು ನಮ್ಗೆ ಒಂದು ಇಷ್ಟ ಆಗೋದಲ್ಲ ಒಂದು ಕೊಡ ಕೊಡು ಅಂದ್ರು ಗಡ 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 ಕುಡಿದ್ಬಿಟ್ಟ ಕೊಡನ ಎತ್ತು ಕುಡಿದ್ಬಿಟ್ಟ ಅವನು ಯಪ್ಪ ಏನಪ್ಪ ಇದು ಭೂತಾವೇಶ ಪಿಶಾಚಿ ಆವೇಶ ಅದು ಹೆಂಗ್ ಮಾಡ್ತಾರಪ್ಪ ಅಂತ ನಮ್ಗೆ ಆಶ್ಚರ್ಯ ಹೀಗೆಲ್ಲ ಆಗತ್ತಾ ಅಂತ ನೀವು ಹಳ್ಳಿ ಕಡೆ ಬನ್ನಿ ತೋರಿಸ್ತೀವಿ ಆ ಥರ ಭಾಳ ನಡೀತಾ ಇರುತ್ತೆ ಅದು ಇದು ಇದು ಯಾವುದೋ ಸತ್ತೋಗಿರೋ ಪ್ರೇತ ಅದಕ್ಕೆ ಗತಿ ಆಗಿರಲ್ವಲ್ಲ ಅದು ಯಾವುದೆಲ್ಲ ಪ್ರವೇಶ ಮಾಡಿಬಿಟ್ಟು ಕಾಟ ಕೊಡುತ್ತೆ ಹಾಗೆ ಗ್ರಹಾವೇಶ ಅಂತ ಹೇಳ್ತಾರೆ ಭೂತ ಗ್ರಹಾವೇಶ ಪಿಶಾಚಿ ಗ್ರಹಾವೇಶ ಬಗ್ಗೆ ಅದನ್ನ ಆ ಪಿಶಾಚೋಚ್ಚಾಟನ ಮಂತ್ರ ಅಂತ ಹೇಳಿ ಆ ಕಸಬರಿಕೆಯನ್ನು ಹೊಡಿತಾರೆ ಅವನಿಗೆ ಓಡ್ ಹೋಗುತ್ತೆ ಕಸಬರಿಕೆ ತಂದ್ಬಿಟ್ರೆ ಅದು ಇರೋಲ್ಲ ಅದು ಕಸಬರಿಕೆ ಅದಕ್ಕೆ ಆಗಲ್ಲ ಕಸಬರಿಕೆ ಇದು ಇದೆ ಇನ್ನು ಇದಾಗ್ಬಿಟ್ರೆ ಆಮೇಲೆ ಅದಕ್ಕೆ ಇನ್ನೇನೋ ಮಂತ್ ಮಾಡ್ತಾರೆ ಆ ಒಂದಷ್ಟು ಮೆಣಸಿನ್ಕಾಯಿ ಉಪ್ಪು ಹೀಗೆ ನೀವಳಿಸಿಬಿಟ್ಟು ಹಾಕ್ಬಿಟ್ಟು ಕೆಡ್ಡಕ್ಕೆ ಹಾಕ್ಬಿಡ್ತಾರೆ ಪಟ ಪಟ ಇದು ಓಡ್ತಾರೆ ಅಯ್ಯೋ ಅಲ್ಲ ಇರಲ್ಲ ಅಂತ ಮತ್ತೆ ಯಾವಾಗ ಓಡ್ ಬರುತ್ತೆ ಏನೇನೋ ಮಾಡ್ತಿರ್ತಾರೆ ನೋಡ್ಬೇಕು ಹಳ್ಳಿ ಕಡೆ ಅದೆಲ್ಲ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ತುಂಬಾ ಡಂಬರಾಟ ನಡೀತಾ ಇರುತ್ತೆ ಹಾಗಾಗಿ ಡಂಬರಾಟ ಗುರುಗಳೇ ಏನಮ್ಮ ಗೌಡಪಾದಾಚಾರ್ಯರು ಕೇಳಿಸ್ಕೊಂಡ್ರೆ ಏನಂತಾರೆ ಇದನ್ನ ಏನೋ ಬರ್ದಿದ್ರು ಆವೇಶ ಭೂತಾವೇಶ ಅಂತ ಮಂತ್ರ ಔಷಧಿ ವೀರ್ಯದಿಂದ ಅಂದ್ರೆ ಮಂತ್ರ ವೀರ್ಯದಿಂದ ಔಷಧಿ ವೀರ್ಯದಿಂದ ಹೊಕ್ಕಿರೋ ಗ್ರಹಾವೇಶವನ್ನು ಯಾವ ರೀತಿ ಲೋಕದಲ್ಲಿ ಕಡಿಸ್ತಾರೋ ಹಾಗೆ ಮೇಲೆ ಹೇಳಿದ ಆತ್ಮಜ್ಞಾನ ಅನ್ನುವಂತಹ ಔಷಧಿ ಬಲದಿಂದ ಮಂತ್ರ ಬಲದಿಂದ ಅವಿದ್ಯಾ ಅನ್ನುವಂತಹ ಆವೇಶ ಹೊಟ್ಟೋಗ್ಬಿಡುತ್ತೆ ನಮಗೊಂದು ಆವೇಶ ಆಗಿದೆ ಭೂತ ಪ್ರೇತ ಪಿಶಾಚಿ ಆವೇಶ ಅಲ್ಲ ಅವಿದ್ಯಾ ಆವೇಶ ಇದು ಒಂದು ಮಹಾಭೂತ ಇದು ಪಿಶಾಚಿಯೇ ಅವಿದ್ಯೆ ಸಾಮಾನ್ಯ ಪಿಶಾಚಿ ಅಲ್ಲ ಇದು ಅದಕ್ಕಿಂತ ದೊಡ್ಡ ಪಿಶಾಚಿ ಇದು ಆ ಪಿಶಾಚಿಯನ್ನಾದ್ರೂ ಓಡಿಸ್ಬಿಡ್ಬೋದು ಈ ಮಹಾಪಿಶಾಚಿ ಅವಿದ್ಯೆ ಏನ್ ಮಾಡೋದು ಹೋಗೋದಿಲ್ಲ ದರಿದ್ರ ಇದು ಇಲ್ದೇ ಇರೋ ಪಿಶಾಚಿ ಇದೇ ಅನ್ಕೊಂಡ್ರೆ ಪಿಶಾಚಿ ಇಲ್ದೇ ಇರೋದು ಇದೇ ಅನ್ಕೊಂಡ್ರೆ ಪಿಶಾಚಿ ನಾನು ಅನ್ನೋ ಪಿಶಾಚಿ ನಾನು ಅನ್ನೋ ಪಿಶಾಚಿ ಆಮೇಲೆ ಪ್ರೀತಿಯಿಂದ ಬಂದು ಸೇರ್ಕೊಂಡ್ಬಿಡುತ್ತೆ ಅದು ಅವಿದ್ಯಾ ಪಿಶಾಚಿ ಇದಂತ ಗೋಳ್ ಗುಡ್ಸಲ್ಲ ಗೋಳ್ ಗುಡ್ಸಿದ್ರೆ ನಮ್ಗೆ ಓಡಿಸ್ಬೇಕಾಗಿತ್ತೋ ಅನಿಸ್ತಾ ಇತ್ತು ಆತ್ಮಾಗಿ ಪ್ರೀತಿ ನಮ್ಗೆ ಸೇರ್ಕೊಂಡ್ಬಿಡುತ್ತೆ ಈ ಅವಿದ್ಯಾ ಪಿಶಾಚಿ ಓಡ್ಸೋಕೆ ಆಗಲ್ಲ ಬಹಳ ಕಷ್ಟ ಅದು ಸ್ನೇಹಿತನಂತೆ ಇದ್ಬಿಡುತ್ತೆ ದೇಹದಲ್ಲಿ ಗೊತ್ತೇ ಆಗೋಲ್ಲ ಪ್ರಿಯತಮ ಆತ್ಮತಮ ಬಹಳ ಕಷ್ಟ ಇದು ಮೇಲೆ ಹೇಳಿದಂತಹ ಅದ್ವೈತಾತ್ಮ ದರ್ಶನ ಅದರಿಂದ ಈ ಅವಿದ್ಯೆಯಿಂದ ಎದ್ದುಕೊಂಡಂತಹ ಒಂದು ಆವೇಶ ಒಂದು ಹೊಕ್ಕಿರುತ್ತಲ್ಲ ಒಂದು ಹಠ ಅದು ಯಾವಾಗ ತೊಲಗಿದ್ದಾಗಿ ಆಗುತ್ತದೆಯೋ ಸರಿಯಾದಂತಹ ಅನುಭವಿಯಾದ ಗುರುಗಳ ಉಪದೇಶದಿಂದ ಉತ್ತಮನಾದ ಶಿಷ್ಯನು ಯೋಗ್ಯನಾದ ಶಿಷ್ಯನು ಏಕಾಗ್ರತೆ ಲಕ್ಷ್ಯ ಇಟ್ಟು ಕೇಳ್ತಾನೆ ಹೋಗಿ ಮುಳುಗ್ಬಿಡ್ತಾನೆ ಆ ಅದ್ವೈತಾತ್ಮ ಸ್ವರೂಪದಲ್ಲಿ ಮುಳುಗಿದಾಗ್ಬಿಡ್ತಾನೆ ಅದರಿಂದ ಆ ಕ್ಷಣದಲ್ಲಿ ಆ ಕ್ಷೀಣೆ ಹೇತುಫಲ ಆ ಹೇತುಫಲಗಳು ಕ್ಷೀಣವಾಗಲಾಗಿ ಅವನು ಮತ್ತೆ ಜನ್ಮ ಅಂತ ಪಡ್ಕೊಳ್ಳೋದಿಲ್ಲ ಮತ್ತೆ ಹುಟ್ಟೋದಿಲ್ಲ ಈಗಲೇ ಹುಟ್ಟಿಲ್ಲ ಈಗ ಸತ್ಯತಾನೆ ಹುಟ್ಟೋದು ಸಾಯಿದೇವರು ಸ್ವರೂಪದಲ್ಲಿ ಸೇರ್ಕೊಂಡ್ಮೇಲೆ ಸಾಯಿದೇ ಜೀವನಾದ್ಮೇಲೆ ಹುಟ್ಟೋದೆಂತ ಬಂತು ಯಾರು ಸಾಯ್ತೀನಿ ಅಂತಾರೋ ಯಾರು ಹುಟ್ಟಿದೀನಿ ಅಂದ್ಕೊಂಡಿದಾರೋ ಅವ್ರು ಸಾಯ್ತಾರೆ ಸತ್ತವ್ರು ಹುಟ್ಟುತ್ತಾರೆ ಹುಟ್ಟೇ ಇಲ್ಲ ಸಾಯೋನೇ ಅಲ್ಲ ಅನ್ಕೊಂಡು ಅವರು ಕೃತಾರ್ಥರಾಗ್ತಾರೆ 11 ಗಂಟೆ ಆಯ್ತು.